ಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರೇಷು ಸರ್ವದಾ ಪ್ರಣಮ್ಯ ಶಿರಸಾ ದೇವಂ ಗೌರಿಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುಷ್ಕಾಮಾರ್ಥ ಸಿದ್ಧಯೇ ಯಾ ಕುಂದೇಂದು ತುಷಾರಾರ್ಧವಲ ಯಾ ಶುಭ್ರವಸ್ತ್ರಾನ್ವಿತಾ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ या ब्रह्माच्युतशङ्करप्रभृतिभिः देवैः सदा पूजिता सा मां पातु सरस्वती भगवती निःशेषजाड्यापः गुरुर्ब्रह्मा गुरुविष्णु गुरुर्देवो महेश्वरा गुरुसाक्षात् परब्रह्म तस्मै श्रीगुरुवे नमः आदिनाथः सदा पूज्यो मत्स्येन्द्रः सप्तशृङ्गकः भग्नावयाश्च चौरङ्गी मीनगोरक्षकौ नुतो शाम्भवाशाद्वयानन्दो गहिनिश्च निवृत्तिकः ज्ञानेश्वरसिद्धनाथस्तु स्तुत्यो बाळेश्वरस्तथा राजा रामश्च नाथाग्रश्चिदम्बरप्रसादकः जीवेश्वरो गुरुश्रेष्ठस्तथा भागीरथी गुरुः दत्तमल्लारिरूपेण्यो मनोहर गुरुपरः श्रीमत्परम्परा प्राप्ताः गुरुवश्च सनातनः गुरुनमः पुरश्रेष्ठे राजा राममठे परे वारकरी सांप्रदायोत्ता पूजा गुरु परंपरा सद्गुरुनाथ महाराज की जय। ಅನಂತ ಕೋಟಿ ಬ್ರಹ್ಮಾಂಡನಾಗಿರ್ತಕ್ಕಂಥ ಚಿದಂಬರ ಮಹಾಸ್ವಾಮಿಗಳ ಅನಂತ ಲೀಲೆ ಒಳಗ ಇವತ್ತಿನ ದಿನ ಮುರುಗೋಡದೊಳಗಿದ್ದಾಗ ಮಹಾಸ್ವಾಮಿಗಳು ಮುರುಗೋಡದೊಳಗ ಲೀಲೆಗಳನ್ನು ಮಾಡ್ತಾ ಇದ್ರು. ಆ ಸಮಯದೊಳಗ ಒಬ್ಬ ಬ್ರಾಹ್ಮಣ, ಬಡ ಬ್ರಾಹ್ಮಣ ಏನ್ ಮಾಡ್ತಾನಂತ ಕೇಳಿದ್ರ, ಅವ ಮಹಾ ವೈಷ್ಣವಿದ್ದ. ಎಲ್ಲಿ ಅಂದ್ರೆ ಅವ್ರ ಮೂಲ ಕುಲದೇವರಾಗಿರತಕ್ಕಂಥ ಗ್ರಾಮದೇವರು ಯಾವುದು ವೆಂಕಟಗಿರಿ. ಅವ್ರು ಇಲ್ಲಿ ಬರೀತಾರ ತಿರುಪತಿ ವೆಂಕಟಗಿರಿ ಒಳಗ. ಯಾಕಂದ್ರ ರೊಕ್ಕ ಬೇಕಪ್ಪ ಅಂದ್ರೆ ಯಾರನ್ನ ಕೇಳ್ಬೇಕಪ್ಪ, ತಿರುಪತಿಗೆ ಹೋಗ್ಬೇಕು ಹೇಳ್ಬಿಡ್ತಾರ. ಅವ್ರು ಕುಲದೇವರಿದ್ರು. ಹಿಂಗಾಗಿ ಅಲ್ಲಿ ಕುತ್ಕೊಂಡು ಆನಂದವಾಗಿ 1 ವರ್ಷಗಳ ಕಾಲ, ಒಂದು ದಿನ ಬಿಡ್ಲಿಲ್ಲ, ನಿರಂತರವಾಗಿ 1 ವರ್ಷ 2 ವರ್ಷಗಳ ಕಾಲ ತಪಸ್ಸು ಮಾಡ್ತಾನಲ್ಲಿ. ಎಲ್ಲಿ? ತಿರುಪತಿ ಒಳಗೆ ಕುತ್ಕೊಂಡು, ತಿರುಪತಿ ತಿರುಮಲ ಕುತ್ಕೊಂಡು 2 ವರ್ಷಗಳ ಕಾಲ ತಪಸ್ಸು ಮಾಡ್ತಾನ. ಎದಕ್ಕೆ ಮಾಡಿರ್ತಾನಪ್ಪ ಅಂತ ಕೇಳಿದ್ರೆ, ತನ್ನ ದರಿದ್ರತನ ದೂರ ಆಗ್ಬೇಕನ್ನೋ ಇಚ್ಛಾ ಇಟ್ಕೊಂಡು ಮಾಡಿರ್ತಾನೆ. ಭಾಳ ಬಡತನ ಪರಿಸ್ಥಿತಿ, ಹೆಂಗಾದ್ರೆ ಮಾಡಿ ಬಡತನ ದೂರ ಆಗ್ಬೇಕು ಅಂತ ತಿಳ್ಕೊಂಡು ಅಲ್ಲೇ ತಪಸ್ಸು ಮಾಡ್ತಿರ್ತಾನ. ಒಂದು ದಿನ 2 ವರ್ಷ ಆಗ್ತದ. ಒಂದಿನ ಮಧ್ಯರಾತ್ರಿ ಅವಗೊಂದು ಕನಸು ಬೀಳ್ತದ. ಆ ಕನಸಿನೊಳಗೆ ಭಗವಂತ ಬರ್ತಾನೆ. ಯಾರು? ಸಾಕ್ಷಾತ್ ವೆಂಕಟನಾಥ ಬಂದು ತಿರುಪತಿ ವೆಂಕಟರಮಣ ಬಂದು ಹೇಳ್ತಾನ, ನೋಡಪ್ಪ ನೀನು ಈಗಲೇ ಚಿದಂಬರ ದೀಕ್ಷಿತರಂತಿದ್ದಾರೆ, ಮುರುಗೋಡದೊಳಗೆ ಅವತಾರ ಮಾಡ್ಯಾರ, ಅವ್ರ ಹತ್ರಕ್ಕೆ ಹೋಗು. ಅವ್ರ ಹತ್ರಕ್ಕೆ ಹೋಗಿ ನಿನ್ನ ಇಚ್ಛೆ ಹೇಳು, ಅವ್ರು ಪೂರ್ತಿ ಮಾಡ್ತಾರ. ಇಷ್ಟು ಹೇಳಿ ಕಳಿಸ್ಬಿಡ್ತಾರೆ. ಆಗ್ಲಿ ಅಂತ ತಿಳ್ಕೊಂಡು ನಾವು ಅಲ್ಲಿಂದ ಮತ್ತೆ ಪಾದಯಾತ್ರೆ ಮಾಡಿಕೊಂಡು, ಯಾಕೆ ತನ್ನ ಬಡತನ ದೂರ ಆದ್ರೆ ಸಾಕನು ಅಂತ ಇಚ್ಛಾ ಇಟ್ಕೊಂಡು ಬರ್ತಾನ. ಮುರುಗೋಡಕ್ಕೆ ಬರ್ತಾನ. ಮುರುಗೋಡದೊಳಗೆ ಮಹಾಸ್ವಾಮಿಗಳು ಆ ಎಲ್ಲ ಭಕ್ತರ ಜೋಡಿ ಕೂತ್ಕೊಂಡಿರ್ತಾರ. ಕೂತ್ಕೊಂಡಾಗ ಬರಬೇಕು ಭೂಸರರು, ಏನಾಗಬೇಕಾಗಿತ್ತು ಈ ಬಡ ಬ್ರಾಹ್ಮಣನಿಂದ ಅಂತ ಕೇಳ್ತಾರೆ. ಅವಾಗ ಹೇಳ್ತಾರ, ನೋಡ್ರಿ ನಾನು ಭಾಳ ಬಡತನದೊಳಗಿದ್ದೇನೆ, ಮತ್ತು ಈಗ ನಾನು ವೆಂಕಟರಮಣ ನನಗೆ ಹೇಳಿ ಕಳಿಸ್ಯಾನ ಏನಂತ, ಗುರುಲೋಸ್ರಿಗೆ ಹೋಗ್ರಿ, ಅಲ್ಲೇ ಮುರುಗೋಡಕ್ಕೆ ಹೋಗ್ರಿ, ಮುರುಗೋಡದೊಳಗೆ ನಾನು ಅವತಾರ ಮಾಡಿ ಬಂದೇನೆ ಅನ್ನುವಂಥ ರೀತಿ ಒಳಗೆ ಹೇಳ್ಯಾನು. ನನ್ನ ದರಿದ್ರತನ ನೀವು ದೂರ ಮಾಡ್ತೀರಿ ಅಂತ ಹೇಳಿ ಕಳಿಸ್ಯಾನ. ಮತ್ತು ನನಗೆ 12 ಮಂದಿ ಮಕ್ಕಳ್ರಿ, ಒಬ್ಬರಿಬ್ಬರಲ್ಲ. ಬಡತನಕ್ಕೆ ಮಕ್ಕಳು ಭಾಳ ಅಂದಂಗೆ ನನಗೆ 12 ಮಂದಿ ಮಕ್ಕಳು. ಹಿಂಗಾಗಿ ಒಬ್ಬೊಬ್ಬರಿಗೆ 100 ಹೊನ್ನಾದರೂ ಬೇಕು ಖರ್ಚಿಗೆ. ಹಿಂಗಾಗಿ ನೀವು ನನಗೆ 1200 ಹೊನ್ನುಗಳನ್ನು ಕೊಡ್ಬೇಕು, ಅದಕ್ಕೆ ಬಂದೇನಂತ. ಅವಾಗ ನಾನು ಬಡ ಬ್ರಾಹ್ಮಣ ಇದ್ದೇನಪ್ಪ, ನನ್ನ ಕಡೆಯಿಂದ ಇಷ್ಟಕ್ಕೊಂದು ರೊಕ್ಕ ಎಲ್ಲಿಂದ ಬರ್ತಾವು, ನನ್ನ ಕಡೆ ಅಷ್ಟಕ್ಕೊಂದು ರೊಕ್ಕ ಇಲ್ಲ ಅಂತಾರೆ. ಇರ್ಲಿ ಬಂದಿಯಲ್ಲ, ಹಂಗಾರೆ ಒಂದು ಕೆಲಸ ಮಾಡ್ರಿ, ನೀವು ಕೊಡ್ಲಿಕ್ಕೆ ಆಗೋದಿಲ್ಲ ಅಂದ್ಬಿಡ್ರಿ, ನಾ ಈಗಿಂದ ಹೊಳ್ಳಿ ಮತ್ತೆ ತಿರುಪತಿಗೆ ಹೋಗ್ತೇನೆ ಅಂತಾನು. ಮತ್ತೆ ಹೋಗಿ ತಪಸ್ಸು ಮಾಡ್ತೇನೆ, ತಿರುಪತಿಗೆ ಹೋಗಿ ತಪಸ್ಸು ಮಾಡ್ತೇನೆ. ಏನು ಬೇಡ, ಬಂದಿಯಲ್ಲ ಸ್ವಲ್ಪ ಸಮಯ ತಡ್ಕೋ, ನಾ ಹೇಳ್ತೇನೆ
ಈ ಸಮಯ ಭಾಳ ಆಗ್ಯದ. ಮೊದಲ ಏನು ಮಾಡು, ದಿನ ಈಗ ಸ್ನಾನ ಸಂಧ್ಯಾವಂದನ ಮುಗಿಸಿ ಪ್ರಸಾದ ಮಾಡು ಆಮೇಲೆ ಮಾತಾಡೋಣ ಅಂತಾರೆ, ನಾಳೆಗೆ ನೋಡೋಣ ಅಂತಾರೆ. ಆತು ಅಂಥೇಳಿ ಮತ್ತು ಬೆಳಿಗ್ಗೆ ಪೂಜಾ ಎಲ್ಲ ಸ್ನಾನ ಸಂಧ್ಯಾವಂದನಗಳು ಮಾಡ್ಕೊಂಡು ಪೂಜಾ ಅದು ಮುಗಿಸ್ಕೊಂಡು ಗುರುಗಳ ಮತ್ತೆ ಬರ್ತಾನೆ. ಗುರುಗಳ ಅಪ್ಪ ಇವತ್ತೊಂದಿನ ತಡಿಪ, ಸ್ವಲ್ಪ ನೋಡು, ವಿಚಾರ ಮಾಡು, ಊಟ ಮಾಡು ನೋಡೋಣ ಅಂತ. ಊಟ ಆದ್ಮೇಲೆ ಬರ್ತಾನ. ಗುರುಗಳ ಅಂತಾನ. ಗುರುಗಳೇ ಅಂದ, ಏನೋ ಸ್ವಲ್ಪ ತಡಿಪ, ಸ್ವಲ್ಪ ಊಟ ಆಗಲಿ, ಇದು ಸಂಜೆ ಕಡೆಗೆ ನಾಳೆ ಬೆಳಿಗ್ಗೆ ನೋಡೋಣ ಅಂತಾರೆ. ಹಿಂಗೆ ಒಂದಿನ 2 ದಿನ ಅನ್ಕೋತ 1 ವರ್ಷ ಆಗ್ತದೆ. ಆ 1 ವರ್ಷ ಆಯ್ತು. ಗುರುಗಳೇ ನೀವು ಕೊಡ್ತಿರೋ ಆಗೋದಿಲ್ಲ ಅಂತ ಹೇಳ್ಬಿಡ್ರಿ, ನಾ ಹೋಗಿಬಿಡ್ತೇನೆ ಈಗ ಅಂತಾನೆ. ಸಿಟ್ಟಿಗೆ ಅದ ಕಡೆಗೆ ಹೋಗ್ತೀನಿ ಅಂತ. ಗುರುಗಳು ಅವತ್ತು ಎಲ್ಲೋ ಹೊಂಟಿರ್ತಾರೆ, ಎಲ್ಲ ತಮ್ಮ ಭಕ್ತನ ಕರ್ಕೊಂಡು ಎಲ್ಲೋ ಹೊಂಟಿರ್ತಾರ. ಅವ್ರ ಜೋಡಿನ ಹೋಗ್ತಾನೆ, ದೊಡ್ಡ ಜಗಳಾಡ್ತಾನೆ. ಆ ಪ್ರೀತಿ ಜಗಳದು. ಗುರುಗಳ ನೀವು ಕೊಡ್ತೇನೆ ಇವತ್ತು ಕೊಡ್ತೇನೆ ನಾಳೆ ಕೊಡ್ತೇನೆ ಅಂತ ತಿಳ್ಕೊಂಡು ನನ್ನ ಕಾಯ್ಸ್ಕೊಂಡು ಕೂತೀರಿ, ಇವತ್ತರ ಆಗ್ತದಿಲ್ಲ ನಿಮ್ಗೆ ಹೇಳ್ರಿ. ಹೌದಲ್ಲ, ನಿಂದು ಭಾಳ ಇದಾತು, ಬಾ ಅಂಥೇಳಿ ಕರ್ಕೊಂಡು ಹೋಗಿ ಅವನೊಬ್ಬನ ಒಂದು ದಂಡಿಗಲ್ಲಿ ಅಲ್ಲಿ ಎರಿ ಭೂಮಿ ಇರ್ತದೆ, ಭೂಮಿ ಒಳಗೆ ಕರ್ಕೊಂಡು ಹೋಗ್ತಾರ. ಅಲ್ಲೇ ಒಂದು ಬಾವಿ ಇರ್ತದೆ. ಬಾವಿಯಲ್ಲಿ ಅವಾಗ ಅವಂಗ ಕರ್ಕೊಂಡೋಗಿ ಅಮ್ಮ ಜೋಳಿಗೆ ಒಳಗೆ ತಂಬಿಗೆ ತಾಲಿ ಎಲ್ಲ ಇಟ್ಕೊಂಡು ಪೂಜಾಕ್ಕೆಲ್ಲ ಇಟ್ಕೊಂಡು ಹೋಗಿರ್ತಾನವ. ಅದು ನಿಮ್ಮ ಕಡೆ ಅದು ತಂಬಿ ಅದ ಕೊಡ್ರಿ ಅದು ಇದು ಹಿತ್ತಾಳಿ ತಂಬಿಗೆ ಇರ್ತದೆ ಅವ್ರ ಕಡೆ. ಹಿತ್ತಾಳಿ ತಂಬಿಗೆ ಇಸ್ಕೋತಾರೆ. ಇಸ್ಕೊಂಡವ್ರ ಆ ಬಾವಿ ಒಳಗೆ ಒಗೆದು ಬಿಡ್ತಾರೆ. ಬಾವಿ ಒಳಗೆ ಹೋಗೋದು, ಹೋಗ್ರಿ ಅದು ಬಿಂದಿಗೆ ತಂದುಬಿಡ್ರಿ, ಅದನ್ನು ತಂಬಿಗೆ ತೊಗೊಂಬರ್ರಿ. ಅದು ಅವಂತರ ಅಲ್ರಿ, ನೀವು ಆಗೋದಲ್ಲ ಅಂತ ಹೇಳ್ಬಿಡ್ರಿ. ನಾನು ಈ ಬಾವ್ಯಾಗ ಏನು ನುಗ್ಸ ಕೊಲ್ಲವ್ರು ಇದ್ದೀರನ್ನೇ, ನನಗೆ ಒನ್ಯಾಗ ಈಜ್ಲಿಕ್ಕೆ ಬರೋದಿಲ್ಲ, ಅದು ನಿಮ್ಗೆ ಗೊತ್ತಿರ್ಬೇಕು. ಅಂಥದ್ದು ಈ ಬಾವ್ಯಾಗ ಇಳಿ ಅನ್ಲಿಕ್ಕತ್ತೀರಿ, ನಾನು ಕೊಲ್ಬೇಕಂತ ವಿಚಾರ ಅದನ್ನು ಮತ್ತು ಒಬ್ಬನ ಕರ್ಕೊಂಬಂದಿರಿ. ನಿಮ್ಗೆ ಆಗೋದಂತ ಹೇಳ್ಬಿಡ್ರಿ, ನಾ ಹೋಗ್ಬಿಡ್ತೀನಿ ಅಂತ. ನಿನಗೆ ಹಂಗೆ ಅನ್ಬೇಡಪ್ಪ, ದೃಢವಾದ ವಿಶ್ವಾಸ ಅದ ಇಲ್ಲೋ, ನನ್ನ ಮೇಲೆ ವಿಶ್ವಾಸ ಇದ್ರೆ ಹೇಳಿ, ನಿಂಗೆ ಏನೂ ಆಗೋದಿಲ್ಲ. ನೀ ಅನ್ಕೊಂಡಿದ್ದು ನಿನ್ನ ಇಚ್ಛಾ ಪೂರ್ತಿ ಮಾಡ್ತಾಳೆ ಗಂಗಾ, ಹೋಗಿ ಇಳಿ ಅಂತಾರೆ. ಆಯ್ತು ಅಂತೇಳಿ ಹೋಗಿ ಟಣ್ಣ ಜಿಗಿತಾನ. ಜಿಗಿದ್ರಾದ ಮೊಣಕಾಲ ಮಟ್ಟ ನೀರು ಇರ್ತದೆ ಅಷ್ಟ. ಇಳಿದು ಸಾವಕಾಶ ಆ ಗುಂಡಿ ಹುಡುಕ್ತಾನ. ಆ ಕೈಯಾಗ ಆ ತಂಬಿಗೆ ಕಾಲಿಗೆ ಹತ್ತದ, ಟಕ್ಕಂದು ಮುಳುಗಿ ಆ ತಂಬಿಗೆ ತಗೋತಾನ. ತಂಬಿಗೆ ತೊಗೊಂಡವನ ತಿಗುದು ತಂಬಿಗೆ ಮ್ಯಾಲೆ ಎತ್ತದ್ರೊಳಗೆ ಅದ್ರೊಳಗೆ 1200 ರೊಕ್ಕಗಳು, ಬಂಗಾರದ ನಾಣ್ಯಗಳು ಅದ್ರ ತುಂಬ ತುಂಬಿರ್ತಾವ. ಗುರುಗಳ ರೊಕ್ಕ ರೀ, ಇದ್ರಾಗ ರೊಕ್ಕ ಬರೀ ಅಂದ. ನೋಡು ನಿನ್ನ ಭಾಗ್ಯ ಎಂತ ಅದ, ಆ ಗಂಗಾ ಮಾತೆ ನಿನ್ನ ಕೊಟ್ಲಪ್ಪ, ಆತು ನಿನ್ನ ಇಚ್ಛಾ ಪೂರ್ತಿ ಆತಿಲ್ಲೋ, ಆತು ಇದನ್ನ ಸಾವಕಾಶ ಇಟ್ಕೊಂಡು ಒಳ್ಳೆ ರೀತಿಯಿಂದ ಬೆಳೆಸ್ಕೊಂಡು ಹೋಗಪ್ಪ. ಅವಂಗ 1200 ತಲೆಯಾಗಿತ್ತಲ್ರಿ, 1200 ರೊಕ್ಕ ಅಂತ ನೋಡ್ದು. ಆ ತಂಬಿ ಒಳಗೆ ಅಷ್ಟು ಒಯ್ಲು ಅಂತ್ಕೊಂಡು ತನ್ನ ಪಂಚೆಗೆ ಹಾಕೊಂಡು ಎಣಿಸ್ತಾನ. ಅದ್ರ ಬರೋಬ್ಬರಿ 1200 ಇರ್ತಾವ. ಅಂದ್ರ ಇಲ್ಲಿ ಯಾಕೆ ಹಿಂಗೆ ಹೇಳುದಪ್ಪ ಅಂತ ಕೇಳಿದ್ರೆ, ಯಾರಲ್ಲಿ ಏನು ಇಚ್ಛಾ ಅದಲ್ಲ, ಭಗವಂತನ ಹತ್ರಕ್ಕೆ ಏನು ಇಚ್ಛಾ ಮಾಡ್ತೇವಿ, ಕಲ್ಪವೃಕ್ಷ ಜೋಳಿ ಕಲ್ಪಿಲಿ ದೇತಾ ಹೇ ತೂಕ ದಾಯುದಾಯ ದೈವ ಕೋಣ ಅಂತ. ಭಗವಂತನ ಹತ್ರಕ್ಕೆ ಇದ್ದುಕೊಂಡು ಏನು ಬೇಡ್ತೀವಿ ಅದು ಆಗೋದು ಸಹಜವಾಗಿ ಆಗ್ತದೆ, ಅದೇನು ದೊಡ್ಡದೇನಿಲ್ಲ. ಆದರೆ ಏನು ಕೇಳಬೇಕು ಏನು ಕೇಳಬಾರ್ದು ಅನ್ನೋದು ನಮ್ಮ ಹತ್ರ ಇರಬೇಕು. ಇಲ್ಲಿ ಏನು ಮಾಡಿದ, ಅಷ್ಟು ಕೇಳಿದ. ಆ ಬ್ರಾಹ್ಮಣಿಗೆ ಭಾಳ ಆನಂದ ಆಯ್ತು. ಮುಂದೆ ಅವನ್ನ ತಗೊಂಡು ಹೋಗಿ ಅವ್ರನ್ನ ಕೊಂಡಾಡ್ಕೋತ ಹೋಗಿ ಅಲ್ಲಿಂದ ಅವ್ರ ಊರಿಗೆ ಹೋಗಿ ಸುಖದಿಂದ ಕಾಲಹರಣ ಮಾಡಿದ ಅನ್ನುವಂಥ ಒಂದು ವಿಚಾರವನ್ನ ಹೇಳ್ತಾರೆ. ಮುಂದೆ ಹಿಂಗ ಸ್ವಲ್ಪ ದಿನ ದಾಡ್ತು. ಒಂದಿನ ಒಬ್ಬ ಸವಣೂರಿನ ನವಾಬ ಅಂತ, ನವಾಬರು ಸವಣೂರೊಳಗೆ ಆಗಿನ ಕಾಲದೊಳಗೆ ನವಾಬನ ಕಾಲಿತ್ರಿ, ಸವಣೂರಿನ ನವಾಬ ಅಂತ. ಇಲ್ಲಿ ಇದ್ರೊಳಗೆ ಪೇಶ್ವೆ ಅವರಿದ್ರಿ. ಎಲ್ಲೇ ಪುಣೆ ಸಾಂಗ್ಲಿ ಎಲ್ಲ ಪೇಶ್ವೆ ಆಡಳಿತಿತ್ತು. ಹಿಂಗೆ ಅಲ್ಲೆಲ್ಲೇ ರಾಜರು ಆಳ್ತಿದ್ರು. ಆ ಕಡೆ ಮೈಸೂರು ಸಂಸ್ಥಾನ, ಹಿಂಗೆಲ್ಲ ಆಗಿನ ಕಾಲದೊಳಗೆ ಹಂಗೆ ಸಂಸ್ಥಾನಗಳಿತ್ತು. ಈ ಸವಣೂರು ಹೆಚ್ಚು ಕಡಿಮೆ ಧಾರವಾಡದವರೆಗೆ ಅದೆಲ್ಲ ಸವಣೂರು ನವಾಬನ ಲೆಕ್ಕಕ್ಕಿತ್ರಿ. ಇಲ್ಲಿಂದ ಧಾರವಾಡವರೆಗೆ ಪೇಶ್ವೆ ಅವ್ರದ್ದು, ಅಲ್ಲಿಂದ ಆ ಕಡೆ ಎಲ್ಲ ಹಂಗಿತ್ತು. ಅವಾಗ ಆ ನವಾಬಗ ಏನಾಗಿತ್ತು ಅಂತ ಕೇಳಿದ್ರೆ, ಸಣ್ಣಗೆ ಎಲ್ಲ ಕಡೆ ಸುದ್ದಿ ಹುಟ್ಟಿತ್ತಲ್ರಿ, ಭಗವಂತನ ಅವತಾರ ಮಾಡ್ಯಾನ ಅಂತೇಳಿ. ಭಗವಂತ ಅವತಾರ ಮಾಡ್ಯಾನ ಅನ್ನುವಂಥ ಸುದ್ದಿ ಎಲ್ಲ ಕಡೆ ಇತ್ತು. ಹಂಗಾರ ಅವ್ರನ್ನ ಒಮ್ಮೆ ನೋಡ್ಬೇಕಂತ ತಿಳ್ಕೊಂಡು ಆ ನವಾಬ ಮುರುಗೋಡಕ್ಕೆ ಬಂದ.
ಮುರುಗೋಡಕ್ಕೆ ಬಂದ. ಮುರುಗೋಡಕ್ಕೆ ಬಂದ ಮೇಲೆ ಅವರು ಮಹಾಸ್ವಾಮಿಗಳು ದರ್ಶನ ಆಯ್ತು. ದರ್ಶನ ಆಗಿ ನೋಡಿ ಅವರು ಯೋಗಕ್ಷೇಮ ವಿಚಾರ ಮಾಡಿದರು. ಆದ್ರೆ ಅಲ್ಲಿ ಏನಾಯ್ತು ಅಂತ ಕೇಳಿದ್ರೆ, ಈ ಎಲ್ಲ ಬ್ರಾಹ್ಮಣರ ಮಂದಿ ಇತ್ತಲ್ಲ, ಭಾಳ ಮಂದಿ. ಈ ರಾಜ ಇವ ಮುಸಲ್ರವ, ಆದ್ರೆ ಅವನು ಅಗದಿ ಪ್ರೀತಿಯಿಂದ ಮಾತಾಡ್ಸಿದ್ರಲ್ಲ, ಹೆಂಗಿದ್ದೀಪ ಆರಾಮ್ ನೋಡೋದೇನು ಹಂಗೆ ಹಿಂಗೆ ಕೇಳಿಕತ್ತಾರಲ್ಲ ಅಂತ ತಿಳ್ಕೊಂಡು ಇವ್ರಿಗೆ ಒಂದು ನಮೂನಿ ಸ್ವಲ್ಪ ಸಂಕಟ ಆಗ್ಲಿಕ್ಕತ್ತು. ಏನಾತಂತ ಕೇಳಿದ್ರ, ಒಂದು ದಿನ ಆತ ಮತ್ತು ಅಲ್ಲಿ ಹೊರಗೆ ಎಲ್ಲ ಒಂದು ಕಡೆ ತಂಬು ಹೊಡೆದ್ರು. ತಂಬುದಾಗ ಇರ್ತಿದ್ದ. ಮತ್ತು ಬೆಳಿಗ್ಗೆ ಬರವ ಹಾ ಏನಪ್ಪ ಆರಾಮಿದ್ದೀನಪ್ಪ ಅಂತ ಕೇಳೋರು. ಮತ್ತು ಅವ್ರ ಜೋಡಿ ಅವನ ಜೋಡಿ ಮತ್ತೆ ಮಾತಾಡೋರು. ಮತ್ತು ಇದು ದಿನನಿತ್ಯ ಒಟ್ಟ ಬರೋದು ಹೋಗೋದು ನಡೆದು ಬಿಡ್ತ್ರಿ. ಮತ್ತು ರಾಜ ಬಂದಾನಂದ್ರೆ ಮೊದಲ ದರ್ಶನ ಯಾರಿಗೆ? ನವಾಬಗನ ಕೊಡ್ಬೇಕು. ಉಳ್ದವ್ರಿಗೆಲ್ಲ ದರ್ಶನ ನವಾಬ್ ಬರ್ಲಿಕ್ಕತ್ತಾನ. ಆಗಿನ ಕಾಲಕ್ಕೆ ಅದು ಇದನ್ನ ಹಾಕ್ತಿದ್ರು, ಅದು ಏನದು, ಹೋಶಿಯಾರ್ ಬರುತ್ತಿದ್ದಾರೆ. ಹಿಂಗೆ ಸವಣೂರು ನವಾಬ್ ಬರ್ತಾನಂದ ಕೂಡ ಎಲ್ಲಾರು ದಾರಿ ಬಿಡ್ಬೇಕು, ದರ್ಶನ ಮತ್ತು ಅವಂದ ಮೊದಲನೇ ದರ್ಶನ ಆಗೋದು. ಹಿಂಗೆ ದಿನನಿತ್ಯ ದಿನ ಆತು. ಒಂದಿನ ಏನಾಗ್ಬಿಡ್ತು ಅಂತ ಕೇಳಿದ್ರೆ, ಇದು ದಿನನಿತ್ಯ ಇದು ನಡೆದು ನೋಡಿ ಇವ್ರಿಗೆಲ್ಲರಿಗೆ ಸಿಟ್ಟು ಬಂತು. ಏನ್ರಿ ಬರೀ ಅವಂಗ ದರ್ಶನ ಕೊಡ್ತೀರಿ, ಹಂಗಾತಂದ್ರು. ಅದಕ್ಕೆ ಅವಾಗ ಇವರು ನಕ್ರು, ಚಿದಂಬರ ಮಹಾಸ್ವಾಮಿಗಳು ನಕ್ಕು ಒಂದು ಮಾತು ಹೇಳಿದ್ರು. ಅಪ್ಪ ನೀನು ನೋಡಪ್ಪ, ನೀನು ಇಲ್ಲಿ ಬಂದು ಭಾಳ ದಿನ ಆತು. ನವಾಬ್ ಮರನೇ ದಿನ ಬಂದ. ಮತ್ತೆ ಅಷ್ಟ್ರೊಳಗೆ 6 ತಿಂಗಳಾಗಿತ್ತು ರೀ. 6 ತಿಂಗಳಾಗಿತ್ತು. ಹೋಗವಲ್ಲ ನೀವ ದಿನ ಬರೋದು ನಮಸ್ಕಾರ ಮಾಡೋದು, ಮತ್ತೆ ಹೋಗೋದು, ಮತ್ತೆ ಅಲ್ಲಿ ಹೋಗೋದು, ಮತ್ತೆ ಬೆಳಿಗ್ಗೆ ಬರೋದು ನಮಸ್ಕಾರ ಮಾಡೋದು, ಇದು ಸುದ್ದೆ. ಕಡಿಗೆ ಒಂದಿನ ಏನಿಲ್ಲ, ನೀನು ಇನ್ನು ಊರಿಗೆ ಹೋಗಪ್ಪ, ಭಾಳ ದಿನ ಆತು, ರಾಜ ಬಿಟ್ಟು ಬಂದು, ಇದೆಲ್ಲ ಚಲೋ ಅಲ್ಲ, ಹೋಗು ಅಂತ ಹೇಳಿದ ಕೂಡ ಅವಾಗ ಒಂದು ಮಾತು ಹೇಳ್ತಾನೆ. ಏನು ನೋಡ್ರಿ, ನಾನು ಹೋದೆ ಅಂತ ತಿಳ್ಕೊರಿ. ಯಾಕೆ ನಿಮ್ಮ ಒಳಗೆ ನಾನು ಭಗವಂತನ ನೋಡೇನ. ನಾನು ನಿಮ್ಮನ್ನು ನೋಡದೆ ಇದ್ರೆ ಇರ್ಲಿಕ್ಕೆ ಆಗುದಿಲ್ಲ ನನಗೆ. ಈಗ ಕೆಲವೊಬ್ರಿಗೆ ನೋಡ್ರಿ, ಮಠಕ್ಕೆ ಬರಲಿಲ್ಲ ಅಂದ್ರೆ ಸಮಾಧಾನ ಆಗಂಗಿಲ್ಲ. ಕೆಲವೊಬ್ರಿಗೆ ಸ್ನಾನ ಮಾಡಿ ಮಠಕ್ಕೆ ಬಂದು ನಮಸ್ಕಾರ ಮಾಡಿ ಹೋದ್ರೆ ಆಗ ದಿನಿತ್ ರೂಢಿ ಬಿತ್ತಂದ್ರೆ, ಇನ್ನು ನೋಡಿದ್ರಲ್ಲ ಇವ್ರು ಎಷ್ಟು ದಿನ ಇದ್ರಲ್ಲಿ, ಒಂದು 15 ದಿನ ಇರೋದ್ರಾಗ ರಗಡ ಆತ. ಬೆಳಿಗ್ಗೆ ಅದು ಪೂಜಾ ಮಾಡಬೇಕು, ಬೆಳಗ್ಗೆ ಬರಬೇಕು, ಅದು ಉತ್ಸದ ಅದು ಬರ್ಬೇಕಂತ ಹಂಗೆ ಬರ್ಬೇಕದು. ಹಂಗೆ ಬಂತಂದ್ರೆ ಅದು ನಿಜವಾದ ಒಂದು ಭಗವಂತನ ಕಡೆ ಹೋಗ್ಲಿಕ್ಕೆ ಒಂದು ಇದು ಮೊದಲಿನ ಅಂತಿದೆ. ಇಲ್ಲಿ ಅವಂಗ ಏನು ಚಿಂತೆ ಇತ್ತು ಅಂದ್ರೆ, ಹೋಗಂದ್ರು ಮತ್ತು ಇವ್ರು ನನ್ನ ಭೇಟಿ ಆಗ್ಬೇಕಲ್ಲ, ನಾವು ಹೋಗುದಿಲ್ರಿ ನಾವು. ಯಾಕೆ ನಿಮ್ಮನ್ನು ನೋಡ್ಬೇಕಲ್ರಿ ಅಂದ್. ಇವನು ನಾನು ನೋಡ್ಬೇಕಾದ್ರೆ ನೀನು ಊರಾಗ ಹೆಂಗೆ ನೋಡಿದ್ರಿ ನಿಮ್ಮನ್ನು ನೋಡದೆ ಇರ್ಲಿಕ್ಕೆ ಆಗೋದಿಲ್ಲ ನನಗೆ. ನಾ ದಿನನಿತ್ಯ ನಿಮ್ಮ ಮುಖ ಒಮ್ಮೆರ ನೋಡ್ಬೇಕು. ಕಡೆಗೆ ದೂರ ಆದ್ರೂ ಆಗಲಿ, ನಾ ಕುತ್ಕೊಂಡು ನೋಡವನ ನಿಮ್ಮನ್ನ. ದಿನನಿತ್ಯ ನೀವು ನನಗೆ ಮುಖ ತೋರಿಸ್ಬೇಕು. ಏನು ಮುಖ ನಾನು ನೋಡ್ಲೇಬೇಕು ನಿಮ್ಮನ್ನ. ಅಲ್ಲೋ ಮತ್ತೆ ನೋಡ್ಲಿಕ್ಕೆ ಆಗದಿದ್ರ ನಾ ಸತ್ತು ಹೋಗ್ಬಿಡ್ತೇನೆ. ಅವಂಗೆ ಎಷ್ಟು ಮನಸ್ಸಿಗೆ ಹತ್ತಿ ಬಿಟ್ಟಿತ್ತಂದ್ರೆ, ಅವ್ರನ್ನ ನಾನು ನೋಡ್ದಿದ್ರ ಸತ್ತು ಹೋಗ್ತೇನೆ ಅನ್ನುವಂಥ ಭಾವ ಬಂದ್ಬಿಟ್ಟಿತ್ತು. ಅವ್ನು ಯಾರಿಗೆ? ಸವಣೂರು ನವಾಬು. ಸತ್ತ ಹೋಗ್ತೇನೆ ಅಂದವ್. ಇದು ಯಾರಿಗೆ ಬರ್ತದ್ರಿ? ಹೆಂಗೆ ನೀರನ್ನ ಬಿಟ್ಟು ಮೀನು ಹೊರಗೆ ತಿಳ್ಕೊಳ್ಳಿ, ಅದೆಲ್ಲಿ ನಿಂದ್ರಲಿಕ್ಕೆ ಆಗ್ತದೆ, ಸತ್ತ ಹೋಗ್ತದೆ. ಹಂಗೆ ಅಂಥ ಭಾವ ಪ್ರಾಪ್ತಿ ಆತಲ್ಲ. ಅದಕ್ಕೆ ಒಂದು ಕೆಲಸ ಮಾಡು, ನೀನೇ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ. ನಿನಗೆ ನಾನು ನಿಮ್ಮ ಮನೆಯೊಳಗೆ ಬಂದು ನಮ್ಮ ಮನೆಗೆ ಬರ್ತೇನೆ, ನಿನ್ನ ಜೋಡಿನ ಬರ್ತೇನೆ, ನಿನಗೆ ನಾನು ದರ್ಶನ ಕೊಡ್ತೇನೆ. ಹೋಗು, ದಿನನಿತ್ಯ ಖಂಡಿತ ದರ್ಶನ ಕೊಡ್ತೇನೆ. ಹೋಗು, ನಾನು ನಿಮ್ಮ ಮನೆಗೆ ಬರ್ತೇನೆ, ನಿನ್ನ ಜೋಡಿ ಬರ್ತೇನೆ, ಹೋಗಪ್ಪ. ಬರ್ತೀನಿ ಅಂದ್ಕೊಳ್ಳು. ಉದ್ದಕ್ಕೆ ನಮಸ್ಕಾರ ಮಾಡಿದ, ಆಶೀರ್ವಾದ ಕೊಟ್ಟು ಕಳಿಸಿದ್ರು. ಮನೆಗೆ ಹೋದ ಹುಡುಕ್ಯಾಡ್ತಾನೆ. ಗುರುಗಳು ಇನ್ನೂ ಬರಲೇ ಇಲ್ಲ ನನ್ನ ಜೋಡಿ. ಬೆಳಿಗ್ಗೆ ಎದ್ದ, ಗುರುಗಳು ನೋಡ್ಲಿಕ್ಕಂತ ಹುಡುಕ್ಯಾಡಿದ, ಗುರುಗಳು ಬಂದಿಲ್ಲ. ಮತ್ತು ಮರನೇ ದಿನ ಎದ್ದ, ನೋಡಿದ, ಊಟ ಮಾಡಲಿಲ್ಲ 3 ದಿನವ, ಊಟನ ಮಾಡಲಿಲ್ಲ. ಚಿದಂಬರ ಅನ್ಕೋತ ಕೂತ. ಚಿದಂಬರ ಮಹಾಸ್ವಾಮಿಗಳು ಅವಂಗ ಕನಸ್ಯಾಗ ಬಂದ್ರು. ಅಲ್ಲೋ ನೀ ಊಟ ಬಿಟ್ಟಿ ಅಂದ. ಮತ್ತು ಏನು ಮಾಡ್ರಿ, ನೀವು ದರ್ಶನ ಕೊಡ್ತೇನೆ ಅಂದ್ರೆ, ನೀವು ದರ್ಶನ ಇಲ್ಲ ಅಂದ್ರೆ ನಾ ಸತ್ತ ಹೋಗವ, ತಿನ್ನೋದು ಇಲ್ಲ ಉಣ್ಣೋದು. ನೀವು ದರ್ಶನ ಕೊಟ್ರೆ ಉಳಿತೇನೆ, ಇಲ್ಲ ಸತ್ತು ಹೋಗ್ಬಿಡ್ತೇನೆ. ಅಲ್ಲೋ ನಾನು ನಿನ್ನ ಜೋಡಿನ ಬಂದೇನೋ ಮಾರಾಯ ಅಂದ್ರೆ. ಎಲ್ಲಿದ್ದೀರಿ ನೀವು?
ಹಿತ್ತಲ್ದಾಗ ಅಲ್ಲಿ ನೋಡು ತಿಪ್ಪಿ ಒಳಗ ನಿನ್ ಜೋಡಿನ ಔದುಂಬ್ರ ವೃಕ್ಷದೊಳಗೆ ಇದ್ದೆ ನೋಡ ಅಂದ್ರು. ಹಾ, ಔದುಂಬ್ರ ವೃಕ್ಷ ಇದ್ದೆ ನೋಡಲ್ಲಿ, ಔದುಂಬ್ರ ವೃಕ್ಷ ಬಂದದ್ ನೋಡ, ಅವತ್ತ ನಾವು ಬಂದೇನೆ ಪ್ರಕಟ ಆಗೇನಲ್ಲಿ. ಅಲ್ಲಿ ಹೋಗಿ ನೋಡಿದ್ರು ತಿಪ್ಪಿ ಒಳಗೆ ಕೆದರಿದ ಕೂಳೆ ಅಲ್ಲೇ ಒಂದು ಔದುಂಬ್ರ ಗಿಡ ಹಿಂಗ ಸರಿಸಿದ್ರು. ಅಲ್ಲಿ ಒಂದು ಈಶ್ವರಲಿಂಗದ ದೋ ಬಂದೇನಲ್ಲ ನಾನು. ಆಯ್ತು, ಅಲ್ಲಿ ಚಿದಂಬರನ ದರ್ಶನ ಆಯ್ತು. ಹಾ, ಆನಂದ ಆತ. ಏನು ವಿಚಿತ್ರ ಅಂತ ಕೇಳಿದ್ರ ನೋಡು, ಅಲ್ಲೇ ಅದೇನು ಔದುಂಬರ ವೃಕ್ಷ ಅಲ್ಲ, ಅದು ಕಟ್ಟಿಸು. ಅಲ್ಲೇ ದಿನನಿತ್ಯ ಪೂಜಾ ಮಾಡು, ಅಲ್ಲೇ ನೀನ್ ದರ್ಶನ ಆಗ್ತದೆ ಅಂತ ಹೇಳಿದ್ರು. ಅದೇ ಆಯ್ತು ಅಂತೇಳಿ ಅಲ್ಲೆಲ್ಲ ಕಟ್ಟಿಸಿದ. ಅಲ್ಲಿ ಎಲ್ಲರನ್ನು ಕರೆದು ಆ ಲಿಂಗಕ್ಕೆ ಅಭಿಷೇಕ ಮಾಡಿಸ್ಲಿಕ್ಕತ್ತ. ಹೆಂಗ ಅಭಿಷೇಕ ಮಾಡ್ತಾರ, ಮಾಡಿದಂಗ ಆ ಗಿಡ ಎತ್ತರ ಬೆಳಿಲಿಕ್ಕತ್ತ. 11 ರುದ್ರ ಅನ್ನೋದ್ರೊಳಗೆ 11 ಅಡಿ ಎತ್ತರ ಆಗ್ತದ ಔದುಂಬ್ರ ಗಿಡ. ಅದ್ರೊಳಗ ನಿರಂತರವಾಗಿ ಸ್ವಾಮಿ ದರ್ಶನ ಆತು. ಅಲ್ಲೇ ನಿರಂತರವಾಗಿ ಪೂಜೆ ಪುನಸ್ಕಾರಗಳು ನಡೆದು. ಯಾಕೆ ಅಲ್ಲಿ ಏನು ವಿಚಿತ್ರಪ್ಪ ಅಂತ ಕೇಳಿದ್ರೆ, ಅಲ್ಲಿ ಇರೋರೆಲ್ಲರೂ ವೈಷ್ಣವರು ಭಾಳ ಮಂದಿ ಇದ್ದಾರೆ, ಆಚಾರ್ಯರು ಭಾಳ ಮಂದಿ ಇದ್ದಾರೆ. ಹಿಂಗಾಗಿ ಅಲ್ಲಿ ಸಮಸ್ಯೆ ಏನಾತಂತ ಕೇಳಿದ್ರೆ, ಈಶ್ವರನ ಪೂಜಾ ಮಾಡೋರು ಬೇಕಲ್ಲ. ಅಲ್ಲಿ ಏನಾತಂದ್ರೆ, ಸ್ವಾಮಿ ಎಂಥ ಕರುಣಾಮಯ ಇದ್ದಾನಂದ್ರೆ, ನಾನು ಅವ್ರ ರೂಪದೊಳಗೆ ಇರ್ತೇನೆ ಅಂತ ತಿಳ್ಕೊಂಡು ಅಲ್ಲಿ ಮ್ಯಾಲೆ ಈಶ್ವರಲಿಂಗದ, ಅಲ್ಲಿ ನಂದಿ ಇಲ್ಲ, ಅಲ್ಲಿ ಗರುಡಿದ್ದಾನೆ. ಅಂದ್ರ ವಿಷ್ಣು ರೂಪದೊಳಗೆ ನಾ ಲಿಂಗದೊಳಗಿದ್ದೇನೆ. ಹೆಸರು ಮಾತ್ರ ಔದುಂಬರೇಶ್ವರ, ಚಿದಂಬರೇಶ್ವರ. ಆದ್ರೆ ಅಲ್ಲಿದು ವಿಷ್ಣು ರೂಪದಿಂದನ ಲಿಂಗದ ಮುಂದೆ ಗರುಡಿದ್ದಾನೆ. ಹಿಂಗ ಶಿವ ವಿಷ್ಣು ಭೇದ, ನಾನು ನೀವು ಭೇದ ಅಲ್ಲಪ್ಪ, ನಾವೆಲ್ಲ ಒಂದೇ ಇದ್ದೇವಿ ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡು. ಯಾಕಂದ್ರೆ ಭೇದ ನಸೆಕಾಯಿ ಶಿವ ಪಾಂಡುರಂಗ ದೋನಿ ಕಡೆ ಗಂಗ ಏಕಜೀವಿ. 2 ತೀರ್ಗಳವ. ಗಂಗಾ ನದಿಗೆ ಎಷ್ಟು ದಂಡಿ ಎಷ್ಟಿರ್ತಾವ? 2. ಪ್ರತಿಯೊಂದು ನದಿಗೆ 2 ದಂಡಿ. ಬಲದೊಂಡಿ ಶ್ರೇಷ್ಠ, ಎಡಗಿನ ದಂಡಿ ಶ್ರೇಷ್ಠ? 2 ದಂಡಿ ಶ್ರೇಷ್ಠ ಇರ್ತಾವ, ಹೌದಲ್ಲ? 2 ಕಡೆ ಇರೋದು ಗಂಗಾ ನೀರ. ಬಲಗಡೆ ಇದ್ದಿದ್ದು ಶ್ರೇಷ್ಠ ಅಂದ್ರೆ ಹಂಗೆ ಬರಂಗಿಲ್ಲ. ಹಂಗ ಅದಕ್ಕೆ ಈ ಶಿವ ಮತ್ತು ವಿಷ್ಣುನ ಭೇದ ಮಾಡೋ ಒಬ್ಬ ಆಗಿ ಹೋದ್ರಿ. ಏನು ಅವ ನರಹರಿ ಸೋನಾರ್ ಅಂತ, ಭಾರಿ ವಿಚಿತ್ರ ಇದು. ನರಹರಿ ಸೋನಾರ ಪಂಡರಪುರದೊಳಗಿದ್ದ. ಅವ ಎಂಥ ಅದ್ಭುತ ಮನುಷ್ಯ ಇದ್ದಂದ್ರೆ, ಭಾರಿ ಶಿವನ ಪರಂಭಕ್ತ. ಬಂಗಾರ ಕೆಲಸ ಇಷ್ಟು ಚಂದ ಮಾಡ್ತಿದ್ದ, ಪತ್ತಾರರು ಇಷ್ಟು ಚಂದ ಮಾಡ್ತಿದ್ದ, ಅಷ್ಟು ಚಂದ ಮಾಡ್ತಿದ್ದ. ಅವನ ಅಂತಃಕರಣ ನೋಡಿ ಪಾಂಡುರಂಗಗೆ ವಿಚಾರ ಬಂತು. ಇವನು ನೋಡ್ಬೇಕನ್ನಿಸ್ತ ಅವಂಗ. ಪಾಂಡುರಂಗಗೆ ಹೆಂಗಾರ ಮಾಡಿ ಇವನು ಕರ್ಸ್ಕೋಬೇಕಂತ ಇಚ್ಛಾ ಬಂತ್ರಿ. ನರಹರಿ ಸೋನಾರ್ನ ಕರ್ಸ್ಕೋಬೇಕಂತ ಇಚ್ಛಾ ಬಂತು. ಏನಾತಂದ್ರೆ, ಒಬ್ಬ ವ್ಯಾಪಾರಿ ವೇಷ ಹಾಕೊಂಡು ಯಾರು ಇವನ ಬಂದ, ಮತ್ತಾರು ಬೇರೆ ಯಾರು ಬರ್ತಾರೆ, ಬಂದು ನೋಡಪ್ಪ, ನಾನು ಇಂಥ ಪುಣಾ ಊರಿಂದ ಬಂದೇನಪ್ಪ, ದೂರಿಂದ ಬಂದೇನಿ. ನನಗೊಂದು ಇಚ್ಛಾ ಅದ. ಏನಂದ್ರೆ, ಪಾಂಡುರಂಗನ ಆ ಮೂರ್ತಿ ಉಡದಾರ ಮಾಡಿಸ್ಬೇಕಂತ, ಬಂಗಾರ ಉಡದಾರ ಮಾಡಿಸ್ಬೇಕಂತ ಇಚ್ಛಾ ಅದ. ಅದಕ್ಕೆ ಬಂದೇನಿ. ನಾ ಮಾಡೋದಿಲ್ರಿ ಆ ಪಾಂಡುರಂಗಗೆ ನಾ ಮಾಡೋದಿಲ್ಲ ನಾವು. ಯಾಕೆ? ಅವ ವಿಷ್ಣು ಇದ್ದಾನೆ. ಅದಕ್ಕೆ ಏನಾಯ್ತು, ನಾ ಶಿವನ ಭಕ್ತಿ ಇದ್ದೇನ್ರಿ ಅಂದವ. ಶಿವನ ಭಕ್ತಿ ಇದ್ರಿ ಏನಾಯ್ತು ಮಾರೇ, ಅದು ಅವ್ನು ಮಾಡಿಕೊಡೋಕೆ ನಿನಗೆ ನೋಡು, ವಿಚಾರ ಮಾಡು. ನೀನು ಚಲೋ ಮಾಡ್ತೀನಿ ಅಂತ ಕೇಳೇ ನಾ ಇಲ್ಲಿ ಬಂದೇನೆ. ನೀನು ರೊಕ್ಕ ಕೊಡ್ತೇನಲ್ಲ, ಕೆಲಸ ಮಾಡಿಕೊಟ್ರೆ ನಿಂದೇನು ಗಂಟು ಹೋಗ್ತದೆ ಅಲ್ರಿ. ನೀವು ನಾಳೆ ಮಾಡಬೇಕು, ನಾವು ಒಳಗೆ ಬರೋದಿಲ್ಲ ನಾವು. ಅವ್ನು ದರ್ಶನ ತಗೋಬಾರ್ದು ನಿರ್ಣಯ ಮಾಡಿ ಅವತ್ತ, ಆದ್ರೆ ನಾವು ಒಳಗೆ ಬರೋದಿಲ್ಲ. ಚಿಂತೆ ಯಾಕೆ ಮಾಡ್ತೀವಿ ಮಾರೇ, ಬರಬೇಡ ನೀ, ಒಟ್ಟೆ ನೀನ ಮಾಡಿಕೊಡ್ಬೇಕು ಮಾತ್ರಿ ಅಂತಂದ. ಏನಾತಂದ್ರೆ, ಹಂಗಾರೆ ಉಡ್ದಾರ ಅಳತಿ ತೊಗೊಂಬರೇನು. ಒಂದಿನ ಹೋಗಿ ಉಡ್ದಾರ ಅಳತಿ ತೊಗೊಂಬಂದು ಕೊಟ್ಟ. ಭಾಳ ಚಂದ ಉಡ್ದಾರ ಮಾಡಿದ, ಭಾಳ ಚಂದತ್ತು. ಆ ಉಡ್ದಾರ ಹೋಗಿ ಹಾಕ್ಲಿಕ್ಕೆ ಹೋದ. ಹಾಕೋದ್ರೊಳಗೆ ಏನಾತಂತ ಕೇಳಿದ್ರೆ, ಒಂದು ಗೇಣು ಜಾಸ್ತಿ ಆಗಿಬಿಡ್ತದೆ. ಒಂದು ಗೇಣು ಜಾಸ್ತಿ ಆಗಿದ್ರು, ಅಳತಿ ಹೆಂಗೆ ಕೊಟ್ರೆ ಹಂಗೆ ಮಾಡೇನಂದ ನಾವು. ಇದಕ್ಕೆ ಇಷ್ಟು ಕಡಿಮೆ ಆಗ್ಯದ ನೋಡಂದ. ಮತ್ತು ಅಷ್ಟು ಕಟ್ ಮಾಡಿ ಮತ್ತು ಅದಕ್ಕೆ ಚಂದ ಸಾಲ್ಡ್ರ್ ವೆಲ್ಡಿಂಗ್ ಇಲ್ಲಿ ಮಾಡಿ ಕೊಟ್ಟ. ಮತ್ತಾಗ್ಯದ ಇಲ್ಲ, ಒಂದು ಗೇಣು ಕಡಿಮೆ ಆಗ್ಯದ.
ಇದು ಹೊಳ್ಳೆ ಹಿಂಗ ಆತಲ್ಲ, ಒಂದು ಕೆಲಸ ಮಾಡೋ ಮಾರ, ನಂಗೆ ಯಾಕೋ ಗೊತ್ತಾಗೋಲ್ತದ, ನಿಮ್ಮ ಅಳತಿ ಹೆಂಗ ನಮ್ಮ ಅಳತಿ ಗೊತ್ತಾಗೋಲ್ತು. ಒಂದು ಕೆಲಸ ಮಾಡ, ನೀ ಏನು ಮಾಡು, ಬಾ ಅವ್ನು ನೋಡ್ಲಿಕ್ಕೆ ಹೋಗ್ಬೇಡ, ಬಂದು ಸುಮ್ಮನೆ ಅಳತಿ ಹಿಂಗೆ ತೊಗೊಂಡ್ರೆ ತಗೋ, ನೀನಾರ ನಿನ್ನ ಕಣ್ಣು ಕಟ್ಟಿ ಕರ್ಕೊಂಡು ಹೋಗ್ತೇನೆ, ನೀ ಒಂದಿಟ್ಟು ಮುಟ್ಟಿ ನೋಡ ತೊಗೊಂಬಾ. ಆತು ತಗೋರಿ ನಾವು ಖರೆ ಮನಸ್ಸಿಲ್ಲ ಆದರೂ ಆಗಲಿಂದ ಮತ್ತೇನದ ಹೋದ, ಅಳತಿ ತೊಗೊಂಡ. ಅಳತಿಗೆ ಹೋಗಿ ಹಿಂಗೇನು ಮುಟ್ಲಿಕ್ಕೆ ಅಂತ ನೋಡ್ತಾನು, ಲಿಂಗ ಕಣ್ಣಂಗೆ ಕಾಣ್ಲಿಕ್ಕತ್ತದ. ಅವ್ಗೇನು ಕೈ ಪೈ ಹತ್ತವಲ್ವಂಗ, ಪಾಂಡುರಂಗ ಏನು ನಿಂತಾನ, ಹಿಂಗೆ ಮುಟ್ಟು ನೋಡ್ತಾನೋ ಈಶ್ವರಲಿಂಗ ಕಣ್ಣಂಗೆ ಕಾಣ್ಲಿಕ್ಕತ್ತದ. ಅಲ್ಲ ಇವನು ಇದು ಪಾಂಡುರಂಗನ ಮೂರ್ತಿ ಅಂತಾರು, ಈಶ್ವರಲಿಂಗ ಕಣ್ಣ ಕೈಗೆ ಹತ್ಲಿಕ್ಕತ್ತದಲ್ಲ. ಒಂದು ಇಟ್ಟು ಹಿಂಗೆ ಹಿಂಗೆ ತೆಗದ, ಹಿಂಗೆ ತಗೊಂಡು ನೋಡ್ದ, ಈ ಮೂರ್ತಿ ಅಂದ, ಮತ್ತೆ ಪಟ್ಟಕ್ಕನ್ ಕಣ್ಣು ಮುಚ್ಕೊಂಡ, ಇದು ಮೂರ್ತಿ ಐತಿಪ್ಪ ಅಲ್ಲಿ. ಮತ್ತೆ ಹಿಂಗೆ ಮುಟ್ತಾನ ಲಿಂಗ. ಇದು ಏನೋ ಆಗ್ತಂದಾಗ, ಯಾಕೆ ಹಿಂಗೆ ಮಾಡ್ಲಿಕ್ಕತ್ರಿ ಅಂದಾಗ ಒಳಗಿಂದ ಪಾಂಡುರಂಗ ಅಂದ, ನರಹರಿ ಸೋನಾರ, ನಾನು ಅವ ಬ್ಯಾರೆ ಅಲ್ರು, ನಾನು ಅವ ಇಬ್ರು ಒಂದೇ ಇದ್ದೇವೆ, ನಾನು ಅವ ಬ್ಯಾರೆ ಅಲ್ಲ. ಆಗ ನೋಡಿಲೆ, ಅವ ನನ್ನ ಗುರು ಇದ್ದಾನ, ನನ್ನ ಒಡೆ ಇದ್ದಾನ, ನಾನು ಅವ ನನ್ನ ಒಡೆ ಇದ್ದಾನ. ಹಿಂಗಾಗಿ ನಿಂಗೆ ಏನು ಲಿಂಗ ಬಡ್ಕೊಳಿಕತ್ತಾನಲ್ಲ, ಬಡ್ಕೊಳಿಕತ್ತಿಲ್ಲ, ಆ ಲಿಂಗ ನನ್ನ ತಲೆ ಮೇಲೆ ಇಟ್ಕೊಂಡೆ ನೋಡಂದವ್ ಮ್ಯಾಲ. ಪಾಂಡುರಂಗ ಶ್ರೀ ಶಿವ ಚಿದಂಬರ ನರಹರಿ ಸೋನಾರ ಸಂತೋಷಲ ನೋಡಂತಂದಾಗ, ಅದೇನು ಏನು ಮ್ಯಾಲ ಕಿರೀಟದ, ಕಿರೀಟ ಅಲ್ಲದ ಸಾಕ್ಷಾತ್ ಈಶ್ವರಲಿಂಗನದ ಅಲ್ಲಿ. ನೋಡು ಅಂತಂದಾಗ ನೋಡಿದ, ಅಲ್ಲಿ ಈಶ್ವರನ ದರ್ಶನ ಆಯ್ತು. ಅದಕ್ಕೆ ಒಂದು ಕಡೆ ವಿಠಾಬಾಯಿ ಹೇಳ್ತಾರೆ, ರಾಜಾರಾಮ್ ಮಹಾರಾಜರು ಬರೀತಾರೆ, ಏನಪ್ಪ ಅಂದ್ರೆ ವಿಠ್ಠಲ ಅಂದ್ರೆ ಮಣಜೆ ವಿಧಾತ ಅಂತ. ವಿಧಾತ ಅಂದ್ರೆ ಬ್ರಹ್ಮ, ಮಣಜೆ ನೀಲಕಂಠ ಆತ ಅಂದ್ರೆ ವಿಷ್ಣು. ನೀಲಕಂಠ ಅಂದ್ರೆ ಯಾರು? ಪರಮೇಶ್ವರ. ನೀಲಕಂಠ ಆತ. ಮಣಜೆ ಲಕ್ಷ್ಮೀನಾರಾಯಣ ವಿಠ್ಠಲ. ಅದಕ್ಕೆ ನಾವು ಯಾರು ಮೂರು ಮಂದಿಯ ಒಂದು ಅವತಾರನೇ ವಿಠ್ಠಲದಪ್ಪ, ಇದೇನು ಬೇರೆ ಅಲ್ಲ ಅಂತ ತಿಳ್ಕೊಂಡು ಹೇಳಿದ ನರಹರಿ ಸೋನಾರ್ ಹೆಂಗೆ ಸಂತೋಷ ಆದ್ನೋ ಹಂಗೆ ಇಲ್ಲೇ ಅಪ್ಪ ನಾನು ಇಬ್ರು ಒಂದನು ಅಂತ ಹೇಳಿದಾಗ ಇಲ್ಲಿ ಇರುವಂಥ ಸವಣೂರಿನ ಸುತ್ತಮುತ್ತ ಎಲ್ಲ ವೈಷ್ಣವರಿಗೂ ಆನಂದ ಆತು. ಇವನೇ ಶಿವ, ಇವನೇ ವಿಷ್ಣು ಅಂತ ತಿಳ್ಕೊಂಡು ಅವತ್ತಿಂದ ಆರಾಧನೆ ಮಾಡಿದರು. ಮುಂದೆ ಒಂದು ಗುಡಿ ಕಟ್ಟಿಕೊಂಡು ಅದು ನಿತ್ಯ ಅವನಿಂದ ಏನು ಸವಣೂರು ನವಾಬ ನಿತ್ಯ ಅವನು ಬಂದು ದರ್ಶನ ತಗೋತಿದ್ದ. ಅಲ್ಲಿಂದ ಮುಂದೆ ಭಾಳ ಎತ್ತರಕ್ಕೆ ಬೆಳೆದ. ಮುಂದೆ ಭಗವಂತನ ಆರಾಧನೆ ಮಾಡಿಕೊಂಡು ಕೊನೆಗೆ ಮುಕ್ತಿಯನ್ನು ಪಡೆದ ಅನ್ನುವಂಥ ಒಂದು ವಿಚಾರವನ್ನು ಸವಣೂರು ನವಾಬನ ಕಥೆಯನ್ನು ಚರಿತ್ರೆ ಒಳಗೆ ಹೇಳ್ತಾರೆ. ಹಂಗೆ ಒಬ್ಬ ಗೃಹಸ್ಥಿದ್ದ, ಒಬ್ಬ ಪ್ರಪಂಚಿಕ ಶ್ರೀಮಂತ. ಅವಂಗ ಸ್ವಲ್ಪ ಅವಾಗ ಏನಪ್ಪ ಅವಾಗೇನು ಈಗಿನ ಕಾಲಕ್ಕೆ ಚಟ ಇರ್ತಾವಲ್ರಿ, ಅಫೀಮ್ ಅಂತ ಒಂದು ಇರ್ತಿ, ಅಫೀಮ್ ಚಟ. ಒಟ್ಟು ಸದಾಕಾಲ ಸೇದುದ ಅದನ್ನ ಅಫೀಮ್ ತಿನ್ನೋದ. ಅದರಿಂದ ಏನಾದಂತ ಕೇಳಿದ್ರೆ ಆ ವ್ಯಸನ ಇಷ್ಟು ಕೆಟ್ಟ, ಆ ಚಟ ಭಾಳ ಕೆಟ್ಟ್ರಿ. ಆ ಚಟದಿಂದ ಏನಾಗ್ಬಿಡ್ತು ಅಂತ ಕೇಳಿದ್ರೆ ಅವಂಗ ಈ ಹೊಟ್ಟಿ ಹಸುರಾರ್ದಂಗೆ ಬಂತು, ರೋಗ ಬಂತು, ಬಡತನ ಸಹಜವಾಗಿ ಬಡತನ ಚಾಲು ಆಯ್ತು. ಮತ್ತು ಏನು ಚಟಕ್ಕೆ ಯಾವ ಉಳಿತಾವ, ಒಂದೊಂದು ಎಲ್ಲವುದು ಅಂಥ ಶ್ರೀಮಂತಿಂದ ಅವೆಲ್ಲ ಕಳ್ಕೊಂಡು ಹೊಂಟು. ಅವಾಗ ಇದರಿಂದ ಹೆಂಗೆ ಮುಕ್ತ ಆಗಬೇಕು ಅಂತ ತಿಳ್ಕೊಂಡು ಇನ್ನು ಮಾಡ್ಬೇಕಂದ್ರೆ ಮಹಾಸ್ವಾಮಿಗಳು ಅವಾಗ ಗುರ್ಲವಸ್ರನೊಳಗಿದ್ರು. ಗುರ್ಲವಸ್ರಿಗೆ ಬಂದಿದ್ದ ಕತೆ ಮುಂದೆ ಬರ್ತದೆ, ಅದನ್ನು ಆಮೇಲೆ ಹೇಳ್ತೀನಿ. ಇಲ್ಲಿ ಏನಾಯ್ತು ಅಂದ್ರೆ ಅವಂಗ ಅಪ್ಪು ತಿನ್ನೋ ಚಟ ಏನಿತ್ತಲ್ಲ, ಆ ಅಪ್ಪು ತಿನ್ನೋ ಚಟಕ್ಕೆ ಯಾರನ್ನ ಕೇಳಬೇಕು? ತುಡುಗು ಮಾಡ್ಬೇಕಂದ್ರೆ ಮನ್ಯಾಗ ಒಂದು ಬುಗೋಣಿ ಸಹಿತ ಉಳಿದಿಲ್ಲ, ಎಲ್ಲ ಮುಗಿದು ಹೋಗ್ಯಾವ. ಎಲ್ಲ ಮಾರಿ ಹೆಂಡತಿ ಕೊಳ್ಳಾಗಿನ ಗುಳದಾಳಿ ಸಹಿತ ಮಾರಿ ಎಲ್ಲ ಮಾರಿ ಅಫಿಮ್ ತಿಂದು ಮುಗಿಸ್ಬಿಟ್ಟಾನ. ಹಂಗ್ರೆ ಇನ್ನು ಕೊಡವ ಯಾರು ಅಂತ ಅದ್ರ ಇನ್ನು ಒಬ್ಬ ಇದ್ದ ಉಳ್ದಾನ, ಯಾರ? ದೇವ್ರನ್ನ ಕೇಳಿದಾತಂತ ಬಂದವ್. ಎಲ್ಲಿ ಬಂದ ಅಂದ್ರೆ ಗುರ್ಲವಸ್ರಿಗೆ ಬಂದ. ಗುರ್ಲವಸ್ರಿನೊಳಗೆ ಮಹಾಸ್ವಾಮಿಗಳು ದರ್ಶನ ಕ್ಯೂ ಹಚ್ಚಿ ನಿಂತಿದ್ದ. ಒಂದಿನ ಇವನು ಪಾಳೆ ಬಂತು. ಒಂದು ಪಾಳೆ ಬಂದಾಗ ಅವಾಗ ಏನು ಕೇಳ್ಬೇಕವ?
ಗುರುಗಳ ನಾನು ನಿರಂತರ ಅಪ್ಪು ತಿಂತಿದ್ರಿ, ಈಗ ಅಪ್ಪು ತಿನ್ಲಿಕ್ಕೆ ನನ್ನ ಕೈಗ ಏನು ರೊಕ್ಕ ಇಲ್ಲ, ಅದಕ್ಕೆ ನನಗೆ ಅಫೀಮ್ ಕೊಡ್ಬೇಕು, ಅಫೀಮ್ ಬೇಕು ನಂಗೆ. ಅಪ್ಪು ಅಪ್ಪು ಅಂತಾರೆ ಅದಕ್ಕೆ, ಅಪ್ಪು ಅಂತ. ಅದು ಏನು ಹಂಗಿರ್ತದೆ ನಮಗೂ ಗೊತ್ತಿಲ್ಲ, ಏನೋ ಅದು ಒಟ್ಟು ಅಫೀಮ್ ಅಂತ ಬರ್ದಾರಷ್ಟ. ಅವಾಗ ಹೇಳಿದ್ರು, ಆತು ಒಂದು ಕೆಲಸ ಮಾಡು, ನಿನಗೆ ನಾವು 1 ಸೇರ್ ಅಫೀಮ್ ಕೊಟ್ಟು ಬಿಡ್ತೇನೆ. ಹಾಂ, ಆದ್ರೆ ಒಮ್ಮೆ ತಿನ್ನಬಾರ್ದ, ಸ್ವಲ್ಪ ಸ್ವಲ್ಪ ತಿನ್ಬೇಕು. ಹಾಂ ಅಂಥೇಳಿ ಆಯಿತು ಅಂಥೇಳಿ ಏನು ಮಾಡಿದ್ರು ಬಡ ಬಡ ತಮ್ಮ ಈ ಪಂಜೆ ಗಂಟಿನೊಳಗಿರುವಂಥ ಹಿಂಗೆ ತೆಗೆದ್ರು, ಒಂದು ಬಂಗಾರದ ನಾಣ್ಯ ಬಂತು. ತಗೋ, ಅಲ್ಲೇ ಅಂಗಡಿ ಅದ, ಅಂಗಡಿ ಒಳಗೆ ಹೋಗು, ನಾ ಹೇಳಿದಂತ ಹೇಳು, ಇದಕ್ಕೆ ಎಷ್ಟು ಬರ್ತದಲ್ಲ ಅಷ್ಟು ತಗೊಂಡು ಸ್ವಲ್ಪ ಸ್ವಲ್ಪ ತಿನ್ನಬೇಕು, ಭಾಳ ತಿನ್ಲಿಕ್ಕೆ ಹೋಗ್ಬೇಡ, ಹಿಂಗೆ ಹೋಗಿ ಒಳ್ಳೇದಾಗ್ತದೆ. ಭಗವಂತ ಎಂಥ ಕರುಣಾಮಯಿ ಅಂದ್ರೆ, ಮೊದಲು ಹಿಂದಿನ ಕಾಲದೊಳಗೆ ಹಂಗೆ ಇದ್ರಿ. ಏನು ಮಾಡೋದು ಹೇಳು, ಫಸ್ಟ್ ಸಾಲಿಗೆ ಹೋಗ್ಬೇಕಾದ್ರೆ ಬೆಲ್ಲ ಕೊಟ್ಟು ಕಳಿಸ್ತಿದ್ರು, ಹೌದಲ್ಲ? ಬೆಲ್ಲ ಕೊಡು ಮುಂದೆ, ಬೆಲ್ಲ ಯಾಕೆ ಕೊಡೋದು ಅಂದ್ರೆ, ಬೆಲ್ಲ ಕೊಡ್ತಾರನ್ನೋ ಕಾರಣಕ್ಕೆ ಸಾಲಿಗೆ ಹೊಂಟೇನಿ, ಸಾಲಿಗೆ ಹೊಂಟಾಗ ಒಂದು ಬೆಲ್ಲ ತಗೋ, ಆಯ್ತು. ಮತ್ತು ಸಾಲಿಗೆ ಹೊಂಟೇನಿ, ಸಾಲಿಗೆ ಹೋಗ್ತಾನಂದ್ರೆ ಬೆಲ್ಲ ಕೊಡ್ತಾನಂತ ಗ್ಯಾರಂಟಿ. ಆ ಬೆಲ್ಲದ ಆಶೆಯಾಗಿ ಹೋಗ್ತಾವೆ. ಅದ ರೂಢಿ ಇಟ್ಕೊಂಡು ಮುಂದಿನ ಕಾಲ ನಮ್ಮ ಟೈಮ್ದೊಳಗೆ ಅಳ್ಳಿಟ್ಟು ಕೊಡ್ತಿದ್ರು. ಅಳ್ಳಿಟ್ಟು ಸಲುವಾಗಿ ಸಾಲಿಗೆ ಹೋಗ್ತಿದ್ವಿ ನಾವು, ಯಾಕಂದ್ರೆ ಆಗಿನ ಕಾಲಕ್ಕೆ ಅಷ್ಟು ಪರಿಸ್ಥಿತಿ ಐತಿ. ಆದ್ರೆ ಮುಂದೆ ಬರ್ತಾ 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 ಅಳ್ಳಿಟ ಇದು 1ನೇತ 2ನೇತ ಅಷ್ಟೇ ರೀ, 3ನೇತ 4ನೇತ ಬಂದ ಅಭ್ಯಾಸ ಕಡೆ ಲಕ್ಷ ಹೋಗ್ಬಿಡ್ತದೆ. ಆಗಿನ ಕಾಲ ಹಂಗೆ ಇರ್ತದೆ, ಮುಂದೆಲ್ಲ ಮರ್ತು ಹೋಗ್ಬಿಡ್ತದೆ. ಅಳ್ಳಿಟ್ಟು ಕೊಡ್ತಾರನ್ನೋ ಆಶಯಕ್ಕೆ ಹಂಗಾತಲ್ಲ. ಹಂಗಾಗಿ ಇಲ್ಲಿ ಅಫೀಮ್ ಸಿಕ್ತು, ಅಫೀಮ್ ಭಾರಿ ಖುಷಿ ಆಗ್ಬಿಡ್ತ್ರಿ. ಅಲ್ಲಿ ಹೋದ, ಅಂಗಡಿ ಒಳಗೆ ಹೋದ, ಅಲ್ಲೊಂದು ಅಂಗಡಿ ಇತ್ತಂತ, ಭುಜಪ್ಪನ ಅಂಗಡಿ ಅಂತಿದ್ರು ಅವಾಗ. ಅಲ್ಲೊಂದು ಅಂಗಡಿ ಇತ್ತಂತ. ಆ ಅಂಗಡಿ ಒಳಗೆ ಹೋದ, ಆ ಅಫೀಮ್ ರೀ, 1 ಸೇರ್ ಅಫೀಮ್ ಅಂದ್ರು ದೊಡ್ಡದು, ಒಂದು ತೆಂಗಿನಕಾಯಿ ಆದಂಗೆ ಆಕತ್ತಂತ, ಇಷ್ಟು ದೊಡ್ಡದಿರ್ತಂತ, ಇಷ್ಟು ದೊಡ್ಡದ. ಅದನ್ನ 10 ವರ್ಷ ಮಾರ್ಬೋದಾಗಿತ್ತವ, 10 ವರ್ಷ ಮಾರ್ಬೇಕ್ರಿ. ಅದು ಸೂಜಿಲೆ ಹಿಂಗೆ ಏನೋ ತಿನ್ನೋದಂತ, ಹೌದಲ್ಲ? ನಿಶಾ ಇರುವಂಥದ್ದಂತ, ಗಾಂಜಾ ಇರ್ಬೇಕು, ಅದೊಂಥರ ಗಾಂಜಾನೇ ಇರ್ಬೇಕು. ಆದ್ರೆ ಅದು ಒಂದು ಸೂಜಿಲಿ ತಿಂದ್ರೆ ಅಷ್ಟು ನಿಶೆ ಇರುತ್ತಂತ. ಅಂಥದ್ದು ಇವಂಗೆ ಒಂದು ದೊಡ್ಡದು ಒಂದು ಬಂಗಾರ ವರ ಕೊಟ್ಟು ಇಷ್ಟೊಂದು ಕೊಟ್ಬಿಟ್ರೆ, ನಾ ಅನ್ಕೊಂಡು ಅವ್ನು ಜೀವನ ತುಂಬ ತಿನ್ಬೋದು ಬಿಡ ಅನ್ಕೊಂಡವ್, ಬೇಕಾದಷ್ಟು ಆನಂದ ಆತಂದ. ನಾವು ತಗೊಂಡ ಬಂದ, ಮತ್ತೇನದ, ಮತ್ತೆ ಅವತ್ತು ರಾತ್ರಿ ತೊಗೊಂಡು ಮಕ್ಕೊಂಡ, ಬೆಳಿಗ್ಗೆ ಮತ್ತೆ ಎದ್ದ, ಮತ್ತು ಸ್ನಾನವನ್ನು ಮಾಡ್ಕೊಂಡ, ಮತ್ತು ಸ್ವಾಮಿ ದರ್ಶನ ಆಯ್ತು. ಮತ್ತು ಬೆಳಿಗ್ಗೆ ಒಂದು ತೊಗೊಂಡ, ಬೆಳಿಗ್ಗೆ ತೊಗೊಂಡ್ಮೇಲೆ ಅನ್ನಿಸ್ತು, ಇಷ್ಟೊಂದು ತಿನ್ನೋದು ಸ್ವಲ್ಪ ತೊಗೊಂಡ, ಅವತ್ತು ಸ್ವಲ್ಪ ತೊಗೊಂಡ. ಮರನೇ ದಿನ ಎದ್ದು ತೊಗೊಳೋದ್ರಾಗ ಏನು ಅನಿಸ್ತಂತಂದ್ರೆ, ಇವತ್ತು ಯಾಕೋ ಬ್ಯಾಡ್ ಬಿಡ ಅನ್ಸಾಕತ್ತ. ಇವತ್ತೊಂದಿನ ಬಿಟ್ಟು ನೋಡು, ನಾಳೆ ತಂದು ತೊಗೊಂಡ್ರ ಆತ ಅನ್ಸಾಕತ್ತ. ಎರಡೇ ದಿನ, 3ನೇ ದಿನಕ್ಕೆ ತಿನ್ಬೇಕು ಅನಿಸ್ವಲ್ತವಂಗ. ಯಾಕಂದ್ರೆ ಆ ಸ್ವಾಮಿ ಕೃಪಾ ಆಗ್ಯದ, ಸ್ವಾಮಿ ದೃಷ್ಟಿ ಅವನ ಮೇಲೆ ಬಿದ್ದದ. ಸಾಕಂದವ್, ನನಗೇನು ಇನ್ನೇನು ಇದೇನು ಬ್ಯಾಡ ಅಂದ. ಮಹಾಸ್ವಾಮಿ ಹತ್ರಕ್ಕೆ 4ನೇ ದಿನ ಹೋದ, ಒಳ್ಳೆ ಅದು ಉಂಡಿ ತೊಗೊಂಡು ಹೋದವ್. ಗುರುಗಳ ಅಂದ, ಯಾಕಪ್ಪ ಅಂದೆ, ನಂಗೆ ಅಫೀಮ್ ಬ್ಯಾಡ್ರಿ ಅಂದ. ಅಲ್ಲೋ, ಮತ್ತು ಅಫೀಮ್ ತಿನ್ಬೇಕು, ನನ್ನ ಜೀವನ ಪರ್ಯಂತ ಸಾಕಾಗಬೇಕಂತ ಬಂದಿದ್ದಿ, ಇಲ್ರಿ ನಂಗೆ ಅಫೀಮ್ ಬ್ಯಾಡ್ರಿ. ಏನು ಮಾಡ್ತೀವೋ, ನಿಮ್ಮ ನಾಮಸ್ಮರಣೆ ಮಾಡ್ಕೊಂಡು ಆನಂದವಾಗಿರ್ತೇನೆ ರೀ, ನಂಗೆ ಅಫೀಮ್ ಬ್ಯಾಡ್ರಿ ಅಂದ. ನೋಡ್ರಿ, ಬರೇ ಒಮ್ಮೆ ಹೇಳಿದಲ್ಲ, ಬರೇ ಒಮ್ಮೆ ಕ್ಷಣದ ಮಾತ್ರದಿಂದ ಅವನನ್ನು ನೋಡಿದ್ದಕ್ಕೆ ಮಹಾಸ್ವಾಮಿಗೆ ಅವನ ಚಟಾನ ದೂರ ಆಗೋದು. ಹೊಳ್ಳೆ ಅಫೀಮ್ ಒಂದು ಕೆಲಸ ಮಾಡು, ಇದನ್ನ ಅವನ ಅಂಗಡಿಗೆ ಒಯ್ದು ಕೊಡು. ಯಾರಿಗೆ ಅಲ್ಲಿ ತಂದಿರಲ್ಲ, ಅಂಗಡಿ ಕೊಡು, ಹೊಳ್ಳಿ ರೊಕ್ಕ ಕೊಡ್ದಾನ, ರೊಕ್ಕ ಇಸ್ಕೊಂಡು ಆ ರೊಕ್ಕ ತೊಗೊಂಡು ಹೋಗಿ ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗಿ, ನಿಮಗೆ ಸುಖ ಆಗ್ತದೆ. ಹೋಗಿ ಏನು ಮಾಡಿದ ಅಂದ್ರೆ ಹೋಗಿ ಅಂದ್ರೆ ಎಷ್ಟು ಸೂಕ್ಷ್ಮದ ನೋಡಿದೆ. ನಾವು ಸ್ವಾಮಿ ಹತ್ರಕ್ಕೆ ಏನೋ ಉದ್ದೇಶ ಇಟ್ಕೊಂಡು ಬರೋಣ, ಸ್ವಾಮಿ ಏನು ಮಾಡಿದ, ಅಲ್ಲಿಂದ ಅವನ ಜನ್ಮನ ಸಾರ್ಥಕ ಆಗೋದು. ಅವತ್ತಿಂದ ಅಫೀಮ್ ಬಿಟ್ಟು ತಿನ್ನೋದು ಬಿಟ್ಟ. ಅದು ಅಫೀಮ್ ಒಯ್ದು ಕೊಟ್ಟು ಕೂಳೆ ಗುರುಗಳು ಹೇಳ್ಯಾರಂದ್ರೆ ಬೇರೆ ಏನು ದಾರೇ ಇಲ್ಲ, ಅವನ ಇಟ್ಟ ತಿಂದಿದ್ದ. 2 ದಿನ ಒಂದು ಈಟ್ ಮುಟ್ಟಿದ್ದ, ಆತಪ್ಪ ಗುರುಗಳು ಹೇಳ್ಯಾರಂದ್ರೆ ಆಯ್ತಂತ ಒಳ್ಳೆ ಮತ್ತೆ ಅಫೀಮ್ ಮತ್ತೆ ಇಸ್ಕೊಂಡು ಮತ್ತೆ ಒಳ್ಳೆ ಬಂಗಾರ ನಾಣ್ಯ ಕೊಟ್ಟು ಕಳಿಸಿದ. ಅದ ನಾಣ್ಯದಿಂದ ನಾವು ಮುಂದೆ ಆನಂದವಾಗಿ ಜೀವನ ಮಾಡ್ಕೊಂಡು ಹೋದ ಅನ್ನುವಂಥ ವಿಚಾರಗಳನ್ನು ಹೇಳ್ತಾರೆ. ಹಿಂಗೆ ಒಬ್ಬವ ಶ್ವೇತ ಕುಷ್ಠಧಾರಿ ಅಂತ ಒಬ್ಬವ ಬ್ರಾಹ್ಮಣ,
ಅವಂಗೆ ರೋಗ ಇತ್ತು, ಕುಷ್ಠರೋಗ ಅಂತ, ಶ್ವೇತಕುಷ್ಠ ಅಂತ ಹೇಳ್ತಾರೆ. ಅಂಥ ರೋಗ ಬಂದಿತ್ತು. ಅವ ಹೆಂಗೆ ಬಂದಪ್ಪ ಅಂತಂದ್ರೆ ತೆಲಂಗಾಣದಿಂದ ಬಂದಿದ್ದಂತ. ರಾಜಾರಾಮ್ ಮಹಾರಾಜ್ ಹೇಳ್ತಾರೆ, ತೆಲುಗು ದೇಶದಿಂದ ಬಂದಿದ್ದ. ಅಲ್ಲಿಂದ ಇಲ್ಲಿಗೆ ನಡ್ಕೋತ ಬಂದಾನ. ಎದ್ರ ಸಲುವಾಗಿ ನನ್ನ ರೋಗ ಕಡಿಮೆ ಆಗಲಿ, ನನ್ನ ರೋಗ ಪರಿಹಾರ ಆದ್ರೆ ಸಾಕು ಅಂತ ತಿಳ್ಕೊಂಡು ಬಂದಾನ. ಸ್ವಾಮಿ ಹತ್ರಕ್ಕೆ ಬಂದ. ಬರೋದ್ರಾಗ ಮೊದಲ ಕುಷ್ಠರೋಗ, ಶ್ವೇತ ಕುಷ್ಠರೋಗ. ಅವಾಗ ಬರೀ ಇನ್ನೂ ಸ್ವಾಮಿ ಇನ್ನೂ ದೂರ ಬರ್ಲಿಕ್ಕತ್ತಾನ. ದೂರಿಂದ ನೋಡಿಸಿಡ್ರು, ಅವ್ನು ನೋಡ್ರಿ ಅಂದ್ರು. ಅವ್ನು ನೋಡ್ರಿ ಯಾರೋ ಬರ್ಲಿಕ್ಕತ್ತಾನ ನೋಡ್ರಿ. ಸ್ವಾಮಿ ಇನ್ನೂ ಅವ್ನು ಅಲ್ಲಿ ಬರ್ಲಿಕ್ಕತ್ತಾನ. ಅವನಲ್ಲಿ ಅಲ್ಲಿಂದ ಹೊಳ್ಳಿ ಓಡಿಸ್ಬಿಟ್ರ. ಅವ್ನು ಸೈಬಾಕರು ಹೇಳಿ ಅವ್ನು ಓಡಿಸ್ಬಿಟ್ರ. ಸ್ವಾಮಿ ಬರೇ ನೋಡಂದಾರ, ಏನು ಹೇಳೇ ಇಲ್ಲ ಇನ್ನು. ಅವ್ನು ಓಡಿಸ್ಬಿಟ್ರೆ ಬರಬೇಡ ಅಂತ ಹೇಳ್ಯಾರ ಅಂತ ಹೇಳಿ ಓಡಿಸ್ಬಿಟ್ರಿ. ಓಡಿ 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 ಹೋದ. ಓಡಿ ಹೋಗಿ ಏನು ವಿಚಿತ್ರ ಅಂದ್ರೆ, ಒಂದು ಗಿಡದ ಬುಡಕ ಚಿದಂಬರ 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 ಅನ್ಕೋತ ಕೂತ. ನಾ ಬಂದಿದ್ದ ಅಲ್ಲಿಂದ ಇಲ್ಲಿಗೆ ಚಿದಂಬರನ ದರ್ಶನಕ್ಕೆ ಬಂದೇನಿ. ಚಿದಂಬರ ಸ್ವಾಮಿಗಳು ದೂರಿಂದ ನೋಡೇನಿ, ದೂರಿಂದ ನೋಡ್ಯಾನ. ಹಿಂಗು ನೋಡ್ಯಾನ. ಅವರೆಲ್ಲ ಶಿಷ್ಯರು ಓಡಿಸ್ಬಿಟ್ರು. ಆ ಒಂದು ಗಿಡದ ಬುಡಕ್ಕೆ ಬಂದು ಕೂತ್ಕೊಂಡಾನ. ಗಿಡದ ಬುಡಕ್ಕೆ ಬಂದು ಕೂತ್ಕೊಂಡಾನ. ಕೆಟ್ಟ ಬಿಸಿಲುಗಾಲ. ಆ ಬಿಸಿಲುಗಾಲದೊಳಗೆ ಏನಾಗ್ಬಿಟ್ಟಂದ್ರೆ ಮೈ ತುಂಬ ಬೆವರು ಮೈ ಮೇಲಿದ್ದ ಪಂಜೆ ತಗೊಂಡು ಎಲ್ಲ ಹಿಂಗೆ ಎಲ್ಲ ಮೈ ಒರೆಸ್ಕೊಂಡು ಏನು ಮಾಡಿದ ಅಂತಂದ್ರೆ, ಅಲ್ಲೇ ಒಂದು 10 ನಿಮಿಷ ಕೂತ್ಕೊಂಡ. ಅಟ್ರು ಇವರೆಲ್ಲ ಹೋಗ್ಬಿಟ್ಟಿದ್ರು. ಓಡ್ಕೋತ ಬಂದಿದ್ದಕ್ಕೂ ಮ್ಯಾಲ ತಂಪ ನೆಳ್ಳಿಗೂ ನಿದ್ದೆ ಹತ್ತಿ ಬಿಡ್ತೀರಿ. ಏನು ಆನಂದ ನಿದ್ದೆ ಆಯ್ತು. ಆ ನಿದ್ದೆ ಮಾಡಿ ಅದು ಹೆಂಗೆ ನಿದ್ದೆ ಹತ್ತರ್ದು ಅದು ಸ್ವಾಮಿ ಕೃಪಾದಿಂದ. ಏನು ಅರ್ಧ ತಾಸಿನ ನಂತರ ಕಣ್ಣು ತೆಗಿತಾನ. ಕಣ್ಣು ತೆಗೆದು ನೋಡ್ತಾನು, ಏನಿಲ್ಲ ಆರಾಮಾಗ್ಬಿಟ್ಟಿದ್ದ. ಅವಂಗೇನು ಶ್ವೇತ ಕುಷ್ಠ ಬಂದಿತ್ತು, ಏನು ಇಲ್ದಂಗೆ ಆಗಿಬಿಟ್ಟಿತ್ತು. ಹೊಲ ಇವನು ಇದಂಗಾದಂತ ಓಡಿ ಬಂದ. ಮತ್ತೆ ಮಹಾಸ್ವಾಮಿ ಹತ್ರಕ್ಕೆ ಮುರುಗೋಡ್ದಾಗಿದ್ರು. ಓಡ್ಕೋತ ಬಂದು ಉದ್ದಗೆ ನಮಸ್ಕಾರ ಮಾಡಿದ. ಮಹಾಸ್ವಾಮಿ ಯಾರೋ ನೀನು ಅಂದ್ರು. ಆಗಲೇ ನೀವೋ ಓಡಿಸಿದ್ರಿ ತಾಸಿನಿಂದ. ಈಗ ನನಗೆ ಬೆವರು ಬರೋಂಗೆ ಮಾಡಿ ನನ್ನ ಬೇಕಂತ ಬರೀ ನಾನು ಪಂಜೆ ನಾನಾ ಒರೆಸ್ಕೊಂಡೇನು, ಏನೂ ಮಾಡಿಲ್ಲ. ಆದ್ರೆ ನಿಮ್ಮ ದೃಷ್ಟಿ, ಬರೀ ನಿಮ್ಮ ಕೃಪಾ ದೃಷ್ಟಿಯಿಂದ ನನ್ನದು ಆರಾಮ ಮಾಡಿಬಿಟ್ರಲ್ಲ ಅಂತಿಕೊಂಡು ವರ್ಗ ದೀರ್ಘದಂಡ ಪ್ರಣಾಮ ಮಾಡಿ ಮುಂದೆ ಅಲ್ಲಿಂದ ಆಯ್ತು ಅಂತ ಮಹಾಸ್ವಾಮಿ ಮತ್ತೊಮ್ಗೆ ಆಶೀರ್ವಾದ ಮಾಡಿ ಕಳಿಸಿದ್ರು. ಮುಂದೆ ಸುಖದಿಂದ ಕಾಲ ಹರಣ ಮಾಡಿದ. ಯಾಕಂದ್ರೆ ಹೇಳಿದಿಲ್ಲ, ದರ್ಶನೇ ಸ್ಪರ್ಶನೇ ಭಾಷಣೆ ವಚನೆ ಸ್ಮರಣೆ ಶ್ರವಣೆ ಉದ್ಧಾರವೇ. ಅವನಿಗೆ ಯಾರ ರೂಪದಿಂದ ಹೆಂಗೆ ಆರಾಮಾಗ್ತಿದ್ರು ಇದೆಲ್ಲ ವಿಶೇಷವಾಗಿ. ಯಾಕಂದ್ರೆ ಇವನ್ನೆಲ್ಲ ನೋಡ್ರಿ, ಕೆಲವೊಂದು ಕೇಳೇ ಇಲ್ಲ ನಾವು, ಹೌದಲ್ರಿ? ಚರಿತ್ರೆ ಒಳಗಳನ್ನ ನಾವು ಬರೀ ಭಾಳ ಅಂದ್ರೆ ಒಂದು 4-5 ಕಥೆಗಳನ್ನ ಕೇಳ್ತೀವಿ. ಇವನ್ನೆಲ್ಲ ಹಿಂಗೆ ಮೆಲಕ್ಕೆ ಹಾಕೋತ ಹೋದಾಗ ಇದು ನಿಮಗಷ್ಟೇ ಅಲ್ರಿ, ನಮಗೂ ಆನಂದವನ್ನು ಕೊಡ್ತು. ನಿಮ್ಗೆ ಹೇಳೋದು ಜೋಡಿ ನಾವು ಒಳ್ಳೊಳ್ಳೆ ಮೆಲಕ್ಕೆ ಹಾಕಿದ್ವಿ. ಇದನ್ನು ನಮ್ಮ ಅಜ್ಜಾರು ಹೇಳ್ತಿದ್ರು. ಅಜ್ಜನ ಮುಂದೆ ಕತೆ ಕೇಳೇವು ಇದನ್ನು. ಇವ್ ಭಾಳ ಇಂಥವೆಲ್ಲ ನಮ್ಮ ಅಪ್ಪಾರು ಕೂತ್ಕೊಂಡು ಕತೆ ಹೇಳ್ತಿದ್ರಿ. ಹಂಗೆ ಅವ ಮುಂದೆ ಸ್ವಸ್ಥ ಅಂದ್ರು ಆನಂದವಾಗಿದ್ದ ಅನ್ನುವಂಥ ವಿಚಾರಗಳನ್ನ ಹೇಳ್ತಾ ಮುಂದೆ ಮೊದಲನೇ ದಿನ ಒಂದು ವಿಚಾರ ಬಂದಿತ್ತು. ಏನಪ್ಪ ಅಂದ್ರೆ, ದಿವಾಕರ ದೀಕ್ಷಿತರು ಯಾರು? ಚಿದಂಬರ ಮಹಾಸ್ವಾಮಿಗಳ ಮೊದಲಿನ ಮಗ ದಿವಾಕರ ದೀಕ್ಷಿತರಿಗೆ ಗಲಗಲಿ ದಿವಾಕರ ದೀಕ್ಷಿತರು ವಿಚಾರ. ಗಲಗಲಿ ಇವಾಗ ನಾನು ಅವ್ರಿಗೆ ಮಾತು ಕೊಟ್ಟೇನಪ್ಪ, ದೇಶಪಾಂಡ್ಯಾರ ಇದಕ್ಕೆ ಮಾತು ಕೊಟ್ಟೇನಿ ಅಂತ ಒಂದು ಮಾತು ಹೇಳಿದ್ರಲ್ರಿ, ಕೇಳಿದ್ರಲ್ಲ. ಅದು ಇಲ್ಲಿ ಗಲಗಲಿ ದೇಶಪಾಂಡ್ಯಾರ ಆ ಮಗಳನ್ನು ತಗೋತೇನಂತ ಮಾತು ಕೊಟ್ಟೇನೆ, ಸ್ವಲ್ಪ ಲಕ್ಷ್ಯ ಇರಲಿ ಅಂತ. ಯಾರಿಗೆ? ಚಿದಂಬರ ಮಹಾಸ್ವಾಮಿಗಳಿಗೆ ಹೇಳಿದ್ರು, ಮಾರ್ತಾಂಡ ದೀಕ್ಷಿತರು ಹೇಳಿದ್ರು. ಅಲ್ಲೇ ಅವ್ರಿಗೆ ಮಾತು ಕೊಟ್ಟೀನಿ, ಅದ ಮಗಳನ್ನು ನೀನು ಆಕಿನ್ನ ತಗೋಬೇಕಾ, ಸೊಸಿ ಮಾಡ್ಕೋಬೇಕು ಅಂತ ಹೇಳಿದರು. ಹಂಗಿರ್ಬೇಕಾದ್ರೆ ಅಲ್ಲೇ ಒಬ್ಬ ನಾರಾಯಣ ಲಕ್ಷ್ಮಣ ಅಂಥೇಳಿ ಇಬ್ಬರು ಅಣ್ಣ ತಮ್ಮ ಇದ್ರು. ಅದ ಗಲಗಲಿ ಒಳಗೆ ಇಬ್ಬರಿದ್ರು. ಅವರು ಸದ್ವತ್ತಿನ ಕೆಲಸ, ತಮ್ಮ ಕಾಲ ಆನಂದವಾಗಿ ಅಲ್ಲಿದ್ರು. ಖರೆ
ಇವರು ಆ ಗ್ರಾಮದ ದೇಶಪಾಂಡೆ ಅವರು. ಇವರಿಬ್ಬರು ಅಣ್ಣ ತಮ್ಮ. ಯಾರ್ಯಾರು? ನಾರಾಯಣ ಮತ್ತು ಲಕ್ಷ್ಮಣ ಅನ್ನುವಂಥವ್ರು ದೇಶಪಾಂಡೆ ಅವರು. ಇವರು ಕಾಲಕ್ಕೆ ಮುರುಗೋಡಕ್ಕೆ ಸಹ ಕುಟುಂಬಕ್ಕೆ ಬಂದು ಮಲ್ಲಾರ ದೀಕ್ಷಿತರನ್ನು ಬೆಟ್ಟ ಹೋಗ್ತಿದ್ರು. ಯಾರು? ನಾರಾಯಣ ಮತ್ತು ಲಕ್ಷ್ಮಣ ಅನ್ನುವಂಥ ಅಣ್ಣ ತಮ್ಮದ್ರು. ಒಂದಿನ ದೀಕ್ಷಿತರ ಹತ್ರಕ್ಕೆ ಬಂದಾಗ ಲಕ್ಷ್ಮಣನ 3 ವರ್ಷದ ಮಗಳನ್ನು ತೊಡೆ ಮೇಲೆ ಕುಡಿಸಿಕೊಂಡಿದ್ರು. ಯಾರು? ಮಾರ್ತಾಂಡ ದೀಕ್ಷಿತರು. ಬರೀ 3 ವರ್ಷ ಹುಡುಗಿ. ಅವತ್ತು ಹೇಳಿದ್ರು, ಇವತ್ತು ಅವ್ರ ಸ್ಟೋರಿ ಹೇಳಿಕತ್ತಾರ. ನಾರಾಯಣ ಮತ್ತು ಲಕ್ಷ್ಮಣ ದೇಶಪಾಂಡೆ ಅವರ ಮಗಳು, 3 ವರ್ಷದ ಮಗಳು. ಅವಕಿನ ಕುಡಿಸ್ಕೊಂಡು ಅವಳ ಕೈಯಲ್ಲಿ ಒಂದು ಮಹಾಫಲವನ್ನು ಕೊಟ್ಟು, ಒಂದು ಸಕ್ರಿಯನ್ನು ಕೊಟ್ಟು ನಾರಾಯಣನಿಗೆ, ದೇಶಪಾಂಡೆ ಅವರೇ, ಈ ಹುಡುಗಿಯು ನಮಗೆ ಮಾನ್ಯಳು. ಇವು ಅವತ್ತ 3 ವರ್ಷ. ಎಂಥ ವಿಚಿತ್ರ ನೋಡ್ರಿ. 3 ವರ್ಷದ ಹುಡುಗಿ. ಈಕಿ ನಮ್ಮ ಮನೆ ಸೊಸೆರಿ. ಈ ಹುಡುಗಿ ನಮಗೆ ಬಹಳ ಯೋಗ್ಯ ಆಗ್ತಾಳ. ಈಕೆ ಹಿಂಗಾಗಿ ಈಕಿಗೆ ದೈವವಂತಳಿದ್ದಾಳ. ಇವರಿಗೂ ದಿವಾಕರನಿಗೂ ಮದುವೆ ಆಗಬೇಕೆಂದು ಬ್ರಹ್ಮಸೂತ್ರ ಇದೆ. ಬರೆದು ಬಿಟ್ಟಾನ ಭಗವಂತ. ಈಕಿ ನನ್ನ ಮೊಮ್ಮಗಳು, ನನ್ನ ಮಗಗ ಸೊಸೆ ಆಗ್ತಾಳೆ. ಈ ಮನೆ ಸೊಸೆ ಆಗ್ತಾಳೆ ಈಕಿ ಅಂತ ಅವತ್ತನ. ಆದ್ರೆ ನಿಮ್ಮ ಮಗಳು ಬೆಳ್ಳಗಿದ್ದಾಳ, ನನ್ನ ಮೊಮ್ಮಗ ಸ್ವಲ್ಪ ಕಪ್ಪಿದ್ದಾನೆ, ದಿವಾಕರ ಕಪ್ಪಿದ್ದಾನ ಅಂತ ತಿಳ್ಕೊಂಡು ನೀವು ಸ್ವಲ್ಪ ಇದನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತು ಇನ್ನೊಂದು ನನ್ನ ಹಿರಿ ಸೊಸಿ ಅಂದ್ರೆ ಯಾರು? ಸರಸ್ವತಿ ಬಾಯಿ. ಸ್ವಲ್ಪ ಸಿಡಿಕಿದ್ದಾಳ. ಹಿರಿ ದೊಡ್ಡ ಐತಲ್ಲ ಅತ್ತಿ, ಇವ್ರತ್ತಿ ಸ್ವಲ್ಪ ಸಿಡಿಕಿದ್ದಾಳ. ಹಿಂಗಾಗಿ ಆದ್ದರಿಂದ ದಿವಾಕರನಿಗೆ ಕನ್ಯೆಯನ್ನು ಕೊಡಲಿಕ್ಕೆ ಜನರು ಹಿಂಜರಿಯುತ್ತಾರೆ. ಆಕೆ ಸಿಡುಕ್ ಭಾಳ ಇದ್ಲಕ್ಕಿ. ಯಾರು? ಸರಸ್ವತಿ ಬಾಯಿ ಸಿಡುಕ್ ಭಾಳ. ಎರಡನೇದು ಇವ ಕರ್ರಗಿದ್ದಾನ, ದಿವಾಕರಪ್ಪನವ್ರು ಕರ್ರಗ ಭಾಳ. ಹಿಂಗಾಗಿ ಒಂದಿಟ್ಟು ಕನ್ಯಾ ಕೊಡ್ಲಿಕ್ಕೂ ಜನ ಹಿಂದೆ ಮುಂದೆ ನೋಡ್ತಾರ. ಅದಕ್ಕೆ ಹುಡುಗಿ ವಯಸ್ಸು ಬಹಳ ಸಣ್ಣದು, ಇನ್ನೊಂದು 5-6 ವರ್ಷ ಆಗಲಿ ಅಂತ ಅಂತಾನ ಲಕ್ಷ್ಮಣ. ಹಾಗೇ ಆಗಲಿ ಎಂದು ನೋಡಿದ್ರು ಸ್ವಸ್ಥಾನಕ್ಕೆ ಹೋಗಲಿ ಅಪ್ಪಣೆಯನ್ನು ಕೊಟ್ಟರು. ತಾವು ಚಿದಂಬರ ದೀಕ್ಷಿತರನ್ನು ಕರೆದು ಗಲಗಲಿಯ ಲಕ್ಷ್ಮಣ ದೇಶಪಾಂಡೆ ಅವರ ಮಗಳ ಸಂಗಡ ದಿವಾಕರ ಮದುವೆಯನ್ನು ಮಾಡಬೇಕು. ಒಂದು ವೇಳೆ ಇದು ಪಶ್ಚಾತ್ ಕನ್ಯೆಯನ್ನು ಕೊಡುವುದಿಲ್ಲ ಹಠ ಹಿಡಿದರು, ನೀನು ಗಡಬಿಡಿ ಮಾಡಿ ಬೇರೆ ಕಡೆ ಮದುವೆ ಮಾಡಬೇಡ ಅಂತ ಒತ್ತ ಹೇಳಿದ್ರಿ ಚಿದಂಬರ ಮಹಾಸ್ವಾಮಿಗಳಿಗೆ. ಹೌದಲ್ಲ? ಅವರು ಏನೋ ಕೊಡೋದಿಲ್ಲ ಅಂತ ಒಂದಿಷ್ಟು ಏನೋ ಅಂದ್ರು. ಅವ್ರಿಗೆ ಮುಂಚೆ ಗೊತ್ತಿತ್ರಿ ಏನೋ ಸ್ವಲ್ಪ ಗದ್ದಲ ಆಗ್ತದೆ. ಇದು ಎದಕ್ಕೆ ಕೊಡಂಗಿಲ್ಲ ಅಂದ್ರೆ ಇದೆ. ಆಕೆ ಒಂದಿಷ್ಟು ಸಿಡಕ್ದಾಳ ಅವ್ರತ್ತಿ ಬಿಟ್ರೆ. ಮತ್ತು ಒಂದೊಂದು ಈ ಮಠ ಮಾನದೊಳಗೆಲ್ಲ ಹಿಂಗೆ ಇರ್ತಿದ್ರಿ. ಆಗಿನ ಕಾಲದಾಗಿಂದ ಇದ್ದಾರೆ, ಇವು ಇದ್ದಾರೆ. ಎಲ್ಲ ಕಡೆ ಒಬ್ಬರು ಸ್ಟ್ರಾಂಗ್ ವ್ಯಕ್ತಿ ಇರ್ಬೇಕಂದ್ರೆ ಮಠ ಮಾನ ನಡೀತಾವ, ಇಲ್ಲಾಂದ್ರೆ ಕಠಿಣದ ರೀ. ಹೌದಲ್ಲ? ಅವಾಗ ಇಲ್ಲಿ ದಿವಾಕರ ದೀಕ್ಷಿತರು ಸ್ವಲ್ಪ ದೊಡ್ಡವರಾದರು, ಮದುವೆ ಮಾಡ್ಬೇಕಂತೆಲ್ಲ ಇನ್ನು ನಿಶ್ಚಯಿಸಿ ತಂದೆಯ ಅಪ್ಪಣೆಯನ್ನು ಲಕ್ಷ್ಯಕ್ಕೆ ತಂದು ಗಲಗಲಿ ದೇಶಪಾಂಡೆರವರ ಲಗ್ನ ಸಂಬಂಧ ಸೂಚನೆಯನ್ನು ಕಳಿಸಿದರು. ಚಿದಂಬರ ಮಹಾಸ್ವಾಮಿಗಳು ಹಿಂಗೆ ನಮ್ಮ ತಂದೆಯವರು ಹೇಳಿದ್ರು, ಹಿಂಗಾಗಿ ಮತ್ತು ನೀವು ಕನ್ಯೆಯನ್ನು ನೀವು ಕೊಡಬೇಕು ಅಂತ ಹೇಳಿದರು. ಹೇಳಿದ ತಕ್ಷಣ ಅದು ಉದ್ದೇಶ ಇತ್ತಲ್ಲ, ಇದೆ ಏನು? ಆಕೆ ಸಿಡಕದಾಳೆ ಮತ್ತು ಹುಡುಕರಿಗಿದ್ದಾನ. ಇವೆರಡು ವಿಚಾರಗಳನ್ನ ಇಟ್ಕೊಂಡು ಅವರು, ಇಲ್ಲ ನಂಗೆ ಸ್ವಲ್ಪ ಯಾಕೋ ಲಕ್ಷ್ಮಣನ ಹೆಂಡತಿ ಅಂದ್ರೆ ದೇಶಪಾಂಡೆ ಅವರ ಅಂದ್ರೆ ಹುಡುಗಿ ಅವಾಗ ಮನಸ್ಸಿರಲಿಲ್ಲ, ಇಲ್ಲ ನಾವು ಕೊಡ್ಲಿಕ್ಕೆ ಆಗಂಗಿಲ್ಲ ಅಂತ ಹೇಳಿ ಕಳಿಸ್ಬಿಟ್ರಿ. ಪತ್ರ ಬರೆದು ಕಳಿಸಿದ್ರು. ಅವಾಗ ದೇಶಪಾಂಡೆ ಅವರು ಏನಾಗಿತ್ತು ಅಂತಲೇ ಹೇಳ್ತಾನೆ, ಇವ್ರು ಕೊಡುದಿಲ್ಲ ಅಂದ್ರೆ ಯಾರಿಗೂ ಕೊಡುದಿಲ್ಲ ನಿಲ್ಲಿಕತ್ತಾರ? ಸಾಕ್ಷಾತ್ ಇಂದ್ರಾಚಿ ಅವತಾರವ ದಿವಾಕರಪ್ಪನವ್ರೇನು ಅಷ್ಟು ಸುಲಭ ಅಲ್ಲ. ಹೌದಲ್ಲ? ಎಂಥ ಮೂಡ್ರಿದ್ದಾರೆ ಅವರು ಅಂತ ತಿಳ್ಕೊಂಡು ಇವ್ರು ಅಂದ್ರಂತ. ಆಗಲಿ, ಆದ್ರೆ ಅಪ್ಪನ ಅಪ್ಪಣೆಗೆ ಚಿದಂಬರ ಮಹಾಸ್ವಾಮಿಗೆ ಗಡಬಡ ಮಾಡಿ ಮದುವೆ ಮಾಡಂಗಿಲ್ಲ. ಆದ್ರೆ ಇಲ್ಲಿ ಗಡಬಡ ಇವರು ಮನ್ಯಾಗ ಗಡಬಡ. ಅವ್ರು ಇನ್ನು ಹೊಳ್ಳಿ ಕೇಳಿಗಿಳ್ಯಾರ ಅಂತ ತಿಳ್ಕೊಂಡು ಹುಡುಗನ್ ನೋಡ್ಲಿಕ್ಕೆ ಚಾಲು ಮಾಡಿಬಿಟ್ರು. ಯಾರಿಗೆ? ಗಲಗಲಿ ದೇಶಪಾಂಡ್ರ ಮಗಳಿಗೆ ಹುಡುಗನ್ ನೋಡ್ಲಿಕ್ಕೆ ಹುಡುಗನ್ ನೋಡಿ ಪ್ರಾರಂಭ ಮಾಡಿದ್ರು. ಆವಾಗ ಏನಾತಂದ್ರೆ ಭಾಳ ಅಂದ್ರೆ ಮತ್ತೇನದ, ಪ್ರವರ ಒಂದಾಗ್ಬೇಕು, ಗೋತ್ರ ಒಂದಾಗ್ಬೇಕು, ಇಲ್ಲ ಏಕನಾಡಿ ಆಗ್ಬೇಕು. ಇದು ಒಂದಿಲ್ಲ ಒಂದು ರೀತಿ ಒಳಗೆ ಕೂಡಿ ಬರ್ವಲ್ತು. ಇದು ವಿಚಾರ ಹಂಗೆ 1 ದಿನ 2 ದಿನ
ಆಗಿನ ಕಾಲಕ್ಕೆ 8 ವರ್ಷ ಆತಂತ ತಿಳ್ಕೊಡ್ರಿ. ದೊಡ್ಡ ಸಮಸ್ಯೆ ಅದ. 8 ವರ್ಷ ಇನ್ನೂ ಆಗಿಲ್ಲ ಕೂಸಿಗೆ. ನಾ ಹೇಳಿಕತ್ತಿದ್ದು ಇನ್ನೂ 8 ವರ್ಷ ಆಗಿಲ್ಲ. ನಾವು 25 ಆದರೂ ಇನ್ನೂ ನಮ್ದು ಇರ್ತದೆ. ಈಗಿನ ಕಾಲ ಹಂಗದ. ಆದ್ರೆ ಇನ್ನೂ ಆಗೇ ಇಲ್ಲ. ಚಿಂತೆ ಎತ್ತಿ ಬಿಡ್ತೀರಿ. ಆವಾಗ ಆ ಏನು ಹುಡುಗಿ ದೊಡ್ಡಪ್ಪ ಇದ್ದ ನಾರಾಯಣ ಭಟ್ರು, ನಾರಾಯಣ ದೇಶಪಾಂಡೆ ಅವರು ಅಂದರು, ಏನೋ ಇದ್ರೊಳಗೆ ಏನೋ ಒಂದು ತಪ್ಪೇವು ನಾವು, ಅದಕ್ಕೆ ಹುಡುಗಿಗೆ ಸೆಟ್ ಆಗೋಲ್ತು, ಮದುವೆ ಯಾಕೋ ಫಿಕ್ಸ್ ಆಗೋಲ್ತು, ಏನು ಮಾಡಬೇಕು. ಅವಾಗ ವಿಚಾರ ಮಾಡಿದರು, ನಾವು ಮಾರ್ತಾಂಡ ದೀಕ್ಷಿತರಿಗೆ ಮಾತು ಕೊಟ್ಟೇವಿ. ಅವ್ರು ಅವತ್ತು ಮಾತು ಕೊಟ್ಟ ಪ್ರಕಾರ ನಡ್ಕೊಂಡಿಲ್ಲ, ಅದಕ್ಕೆ ಹಿಂಗಾಗಿರಬೇಕು ಅಂತ ತಿಳ್ಕೊಂಡು ಇನ್ನು ತಪ್ಪಾಗ್ತದೆ ಅಂತ ತಿಳ್ಕೊಂಡು ಎಲ್ಲರೂ ಎಲ್ಲರೂ ಕೂಡಿ ಅವ್ರಿಗೆ ಮಾತಾಡಿ ಹೇಳಿದ್ರು, ಸಮಾಧಾನ ಮಾಡಿದ್ರು ಮನ್ಯಾಗ ಎಲ್ಲರಿಗೂ. ಲಕ್ಷ್ಮಣನ ಹೆಂಡತಿಗೆ, ಮಕ್ಕಳಿಗೆ ಎಲ್ಲರಿಗೂ ಸಮಾಧಾನ ಮಾತನ್ನು, ಉಪದೇಶ ಮಾತುಗಳನ್ನು ಹೇಳಿ ವರ ನಿಶ್ಚಯಕ್ಕಾಗಿ ಲಕ್ಷ್ಮಣನ ಕರೆದುಕೊಂಡು ಮುರುಗೋಡಕ್ಕೆ ಬಂದನು. ಈ ಸುದ್ದಿಯು ಚಿದಂಬರ ದೀಕ್ಷಿತ್ ತಿಳಿಯಲು ನಮಗೆ ನಿಮ್ಮ ಕನ್ಯೆಯ ಕಾರಣವಿಲ್ಲೆಂದು ಹೇಳಿ ಕಳುಹಿದರು. ಇವರು ಮತ್ತೆ ಆಟ ಆಡಿದ್ರು. ಅವಾಗ ಅವ್ರು ಕೊಡ್ಲಿಕ್ಕೆ ಬಂದರು. ಇಲ್ಲ ರೀ, ನಿಮ್ಮ ಮಗಳದೇನು ಇದು ಬೇಡ, ಮತ್ತು ನೀವು ಸುಮ್ಮನೆ ಪಾಪ ಮನಸ್ಸಿಗೆ ಇದಿಲ್ಲದೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಏನಿಲ್ಲ ನಡೀತಾ ಹೇಳ್ರಿ, ಬೇಕಾದ್ರೆ ನೀವನ್ನ ಸ್ವಲ್ಪ ನೋಡ್ರಿ ಅಂದರು. ಕೊಡಬೇಕಂತ ಏನು ಒತ್ತಾಯ ಏನಿಲ್ಲ, ಮತ್ತು ನೋಡ್ರಿ ವಿಚಾರ ಮಾಡ್ರಿ ಅಂದ್ರು ಕೂಡಲೇ ಏನಿದು ನಾವು ಹಿಂಗೆ, ಮತ್ತು ಗುರುಗಳಿಗೆ ಫಸ್ಟ್ ಮಾತು ಕೊಟ್ಟಿದ್ವಿ, ನೋಡ್ಲಿಕ್ಕೆ ಫಸ್ಟ್ ಬ್ಯಾಡ ಅಂದಿದ್ದು ಖರೆ, ಗುರುಗಳು ಹಿಂಗೆ ಅಂದ್ಬಿಟ್ಟಲ್ಲ ಅಂತಿಕೊಂಡು ಮನಸ್ಸಿಗೆ ಬೇಸರ ಆತವಂಗ. ಆವಾಗ ಈ ಕಡೆ ಏನಾಗಿತ್ತು, ಪ್ರಭಾಕರ ದೀಕ್ಷಿತರು ಇದ್ದರು. ಪ್ರಭಾಕರ ದೀಕ್ಷಿತರು ಯಾರಂದ್ರೆ ಚಿದಂಬರ ಮಹಾಸ್ವಾಮಿಗಳ ತಮ್ಮ ಪ್ರಭಾಕರ ದೀಕ್ಷಿತರು. ಪ್ರಭಾಕರ ದೀಕ್ಷಿತರು ಅಂದ್ರೆ ಸಾಕ್ಷಾತ್ ಹಿಂದಿನ ಜನ್ಮದೊಳಗೆ ರಾಮಾವತಾರದೊಳಗೆ ಲಕ್ಷ್ಮಣ ಆದಂಥವ್ರು, ಕೃಷ್ಣಾವತಾರದೊಳಗೆ ಬಲರಾಮ ಆದಂಥವ್ರು, ಮತ್ತು ಚಿದಂಬರ ಅವತಾರದೊಳಗೆ ಪ್ರಭಾಕರ ದೀಕ್ಷಿತರು ಅಂತ ಆಗೋರು. ಹಂಗೆ ಯಾಕಂತ ಕೇಳಿದ್ರೆ ಹಿಂದಿನ ಜನ್ಮದಿಂದ ಬಂದುಬಿಟ್ಟಾರವ್ರು. ರಾಮಾವತಾರದೊಳಗೆ ಸಾಕಷ್ಟು ಸೇವಾ ಮಾಡಿದರು. ಲಕ್ಷ್ಮಣ ರಾಮನ ಸೇವಾ ಭಾಳ ಮಾಡಿ, ಅವಾಗ ಕೊನೆಗೆ ಅವ್ರ ದೇಹ ಬಿಡೋಕ್ಕಿಂತ ಮುಂಚೆ, ರಾಮದೇವರ ದೇಹ ಬಿಡೋಕ್ಕಿಂತ ಮುಂಚೆ, ನನ್ನ ಸೇವಾ ಈ ಜನ್ಮದೊಳಗೆ ನನ್ನ ಸೇವಾ ಭಾಳ ಮಾಡಿಪ್ಪ, ಮುಂದಿನ ಜನ್ಮದೊಳಗೆ ನೀ ಅಣ್ಣಾಗಿ ಹುಡ್ತಿ ನಾನು ನಿನ್ನ ಸೇವಾ ಮಾಡಿ ಧನ್ಯ ಆಗ್ತೇನೆ, ನಿನ್ನ ಋಣ ಕಡಿಮೆ ಮಾಡ್ಕೋತೀನಿ ಅಂತ ಅಂದಿದ್ದಾನೆ. ಇದನ್ನು ರಾಜಾರಾಮ ಮಹಾರಾಜ್ ಬರೆದಿಟ್ಟಾರ. ಈಗ ನೀನು ಕೃಷ್ಣಾವತಾರದೊಳಗೆ ಏನಾಯ್ತು, ಕೃಷ್ಣನ ಅಣ್ಣ ಆಗಿ ಬಲರಾಮ ಆಗಿ ಅವನು ಸೇವಾ ಮಾಡಿದ. ಆ ಸಮಯದೊಳಗೆ ಮತ್ತು ಕೊನೆಯ ಸಮಯದೊಳಗೆ ಕೃಷ್ಣಾವತಾರ ಮುಗಿಯೋ ಸಮಯದೊಳಗೆ ಅಣ್ಣಾನ್ ಸ್ವತಃ ಬಲರಾಮ ಒಂದು ಮಾತು ಹೇಳ್ದ, ತಮ್ಮ ನೀನು ಏನೋ ಅವಂಗೆ ಮತ್ತೆ ಹಳೆ ಸ್ಮರಣ ಕೊಟ್ಟರು. ಜನ್ಮ ಸ್ಮರಣ ಕೊಟ್ಟಾಗ, ಅಪ್ಪ ನೀನು ಸೇವಾ ಭಾಳ ಮಾಡಿದಿ, ಆದ್ರೆ ನಂಗೆ ಇನ್ನೊಂದು ಅವಕಾಶ ಕೊಡು, ನನಗೆ ತೃಪ್ತಿ ಆಗಿಲ್ಲ, ನನಗೆ ಇನ್ನೊಂದು ಜನ್ಮ ತಮ್ಮ ಆಗ್ಲಿಕ್ಕೆ ಅವಕಾಶ ಕೊಡು, ನಿನ್ನ ಸೇವಾ ಮಾಡ್ಬೇಕಂತ ಇಚ್ಛಾ ಬಂದದ, ನಾನು ನಿನ್ನ ಜೋಡಿ ನಿನ್ನ ಸೇವಾ ಮಾಡ್ಲಿಕ್ಕೆ ಹುಟ್ಟಂಗೆ ಅನುಕೂಲ ಮಾಡಿಕೊಡಪ್ಪ ಅಂದಾಗ, ಖಂಡಿತ ಕಲಿಯುಗದೊಳಗೆ ಮತ್ತೆ ನಾ ಚಿದಂಬರ ಅಂಥೇಳಿ ಅವತಾರ ಮಾಡ್ತೀನಿ, ಅವಾಗ ನೀನು ನನ್ನ ತಮ್ಮನಾಗಿ ಬಾ ಅಂತ ಹೇಳಿದ ಪ್ರಕಾರ ಶೇಷನ ಅವತಾರ ಅವರು. ಶೇಷನ ಅವತಾರ ಆಗಿ ಸ್ವತಃ ಪ್ರಭಾಕರ ದೀಕ್ಷಿತರು ಬಂದಿದ್ರು. ಪ್ರಭಾಕರ ದೀಕ್ಷಿತರು ಬೇರೆ ಅಲ್ಲ. ಆ ಪ್ರಭಾಕರ ದೀಕ್ಷಿತರಿಗೆ ಹೇಳಿದರು, ಮತ್ತು ನಿಮ್ಮ ಅಣ್ಣಾರು ಹಿಂಗೆ ಹೇಳಿಕತ್ತಾರೆ, ನಿಮ್ಮ ಅಣ್ಣಾರು ಹಿಂಗೆ ಹೇಳಿಬಿಟ್ರು, ಈಗೇನು ಅವಶ್ಯಕತೆ ಇಲ್ಲಂದ್ರು, ಅದಕ್ಕೆ ದಯವಿಟ್ಟು ತಾವು ಹೇಳಬೇಕು ಅಂದಾಗ, ಆವಾಗ ಆಯ್ತು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಕರ್ಕೊಂಬರ್ರಿ ಅಂದರು. ನಾಳೆ ಹೇಳ್ತಾನೆ, ಅಣ್ಣಾರಿಗೆ ಹೇಳ್ತೀನಿ ಕರ್ಕೊಂಬರ್ರಿ ಅಂದರು. ಆವಾಗ ಮತ್ತೆ ಬೇಡ್ಕೊಂಡಾಗ ಆಯ್ತು ಇಷ್ಟು ಹೇಳ್ತೀರ ಅಂದಮೇಲೆ ಆಗಲಿ ತಗೋ ಅಂದ್ರು ಚಿದಂಬರ ಮಹಾಸ್ವಾಮಿಗಳು. ಅಲ್ರ ಅಲ್ಲಿ ಒಂದು ಸಣ್ಣ ಆಟ ಆಡಿ ಆ ಕ್ಷಣಕ್ಕೆ ಮತ್ತೆ ಒಪ್ಸಿದ್ರು ಆ ಚಿದಂಬರ ಮಹಾಸ್ವಾಮಿಗಳು. ಹೌದಾ ಹಿಂಗಂತೀರ, ಆಗಲಿ ತಗೋ ಅಂತೇಳಿ ಮತ್ತೆ ಆ ಕನ್ಯೆಯನ್ನು ತಗೊಳ್ಳಿಕ್ಕೆ ಒಪ್ಕೊಂಡ್ರು. ಮುಂದೆ ದೇಶಪಾಂಡೆರಿಗೂ ಭಾಳ ಆನಂದ ಆಯ್ತು. ಅವತ್ತ ಒಂದು ಮುಹೂರ್ತವನ್ನು ನಿಶ್ಚಯ ಮಾಡಿ ಅಲ್ಲಿಂದ ಊರಿಗೆ ಬಂದು ಮದುವೆಯನ್ನು ಎಲ್ಲ ತಯಾರಿ ಮಾಡಿಸಿದ್ರಿ. ಮದುವೆ ತಯಾರಿ ನಡೀತು. ಮುಹೂರ್ತ ಸಮೀಪ ಬಂತು. ದೀಕ್ಷಿತರು ಎಲ್ಲ ಪರಿವಾರ ಆ ಗಲಗಲಿ ಕ್ಷೇತ್ರ, ಅದಕ್ಕೆ ಗಾಲವ ಋಷಿಗಳು ತಪಸ್ಸು ಮಾಡಿದಕ್ಕೆ ಅದಕ್ಕೆ ಗಾಲವ ಕ್ಷೇತ್ರ ಅಂತಿತ್ರಿ. ಈಗ ಅದು ಗಲಗಲಿ ಅಂತ ಆಗ್ಯದ. ಆ ಗಲಗಲಿಗೆ ಬಂದು ಅಲ್ಲಿಂದ ಎಲ್ಲ ಎದುರುಗಳು ಕಾರ್ಯಕ್ರಮ ನಡೀತ್ರಿ. ಮರುದಿನ ವಿವಾಹದ ಮುಹೂರ್ತಿತ್ತು.
ಮತ್ತೇನು ಎಲ್ಲ ಕಡೆ ನಾಲ್ಕು ದಿಕ್ಕಿನ ಕಡೆ ಆನಂದ ಇತ್ತು. ಎಲ್ಲರೂ ತಮ್ಮ ತಮ್ಮ ಕಾರ್ಯದೊಳಗೆ ಮುಳುಗೋಗಿದ್ರು. ಮುತ್ತೈದರು ಅರ್ಶಿಣ ಕುಂಕುಮ ಮಂತ್ರಾಕ್ಷತೆ ಎಲ್ಲ ಬೆಳ್ಳಿ ಬಟ್ಲೆ ಹಿಡ್ಕೊಂಡು ಆ ಎಲ್ಲ ಅವತರಣ ಕೊಡ್ಲಿಕ್ಕೆ ಇಡೀ ಊರಿಗೆಲ್ಲ ಅವತರಣ ಕೊಡಿದ್ರಿ. ದೇಶಪಾಂಡೆ ಅವ್ರ ಅಂದ್ರೆ ಆಗಿನ ಕಾಲಕ್ಕೆ ಊರ್ ಗೌಡ್ರವ್ರು. ಹಿಂಗಾಗಿ ಎಲ್ಲ ಅಡಿಗೆ ಸಿದ್ಧ ಮಾಡ್ಕೊಂಡಿದ್ರು. ಈ ಕಡೆ ಪುಣ್ಯವಾಚನ ಎಲ್ಲ ದೇವತಾ ಸ್ಥಾಪನಾ ಅದು. ಪುರೋಹಿತರು ಮದುಮಗನ ಕರೀಲಿಕ್ಕೆ ಕಳೆದಿದ್ರು. ಆಗ ವಧು ಪಕ್ಷರು ಒಳ್ಳೆ ವಿಜೃಂಭಣೆ ವರನ್ನು ಕರೆದುಕೊಂಡು ಬಂದು ವಿವಾಹಗೃಹಕ್ಕೆ ಬಂದರು. ವಿವಾಹ ಮಂಟಪವು ಕದಳಿ ಕಂಬಗಳಿಂದ, ತಳಿರು ತೋರಣಗಳಿಂದ, ಚಿತ್ರ ವಿಚಿತ್ರ ಮಂಟಪಗಳಿಂದ, ಎಲ್ಲ ಆಮಂತ್ರಿತ ಎಲ್ಲ ಪುರವಾಸಿಗಳಿಂದ ಶುಭ ಲಗ್ನ ಸಮೀಪಿಸಲು ಪುರೋಹಿತರು ಮಂಗಲ ಅಷ್ಟಕವನ್ನು ಹೇಳಿದರು. ವಧುವರರ ಮೇಲೆ ಅಕ್ಷತೆಯನ್ನು ಹಾಕಿ ಕನ್ಯಾದಾನವನ್ನು ಮಾಡಿದರು. ಮತ್ತೇನದ ಮದುವೆ ಆದ್ಮೇಲೆ ಆಗಿನ ಕಾಲ ಮದುವೆ ಅದೇನು ಹಿಂಗೆ 3 ದಿನದಲ್ರಿ, 7 ದಿನ ಮದುವೆ ಇರ್ತಿದ್ವು. ಹಂಗೆ ಮುಂದಿನ 4 ದಿನಗಳ ಕಾಲ ಅಲ್ಲೇ ವರೋಪಚಾರಗಳನ್ನ ಮಾಡಿಕೊಂಡು 4 ದಿನಗಳ ಕಾಲ ಇದ್ದು ಆ ಸೊಸಿಗೆ ಯಮುನಾ ಅಂತನ್ನುವಂಥ ಹೆಸರಿಟ್ರು. ಯಮುನಾಬಾಯಿ ಅನ್ನುವಂಥ ಹೆಸರಿಟ್ರಂತ. ಎಲ್ಲ ಕರ್ಕೊಂಡು ಬೀಗರ ಅಪ್ಪಣಿ ತೊಗೊಂಡು ಹೊಳ್ಳಿ ಮುರುಗೋಡಕ್ಕೆ ಬಂದರು ಅನ್ನುವಂಥ ವಿಚಾರವನ್ನು ಇವತ್ತಿನ ದಿನ ಇವತ್ತು ಪ್ರಭಾಕರ ದೀಕ್ಷಿತರ ಮದುವೆ ಆಯಿತು. ಆದರೆ ಇದನ್ನು ಅವ್ರು ಹೇಳಿದ್ದು ಈ ಮದುವೆ ಆಗಿದ್ದು ಕೇವಲ ಅವರದ್ದು 7 ವರ್ಷಕ್ಕೆ ಮದುವೆ ಆಗಿತ್ತು ಅಂತ ವಿಚಾರ ಹೇಳ್ತಾರೆ. ಯಾಕಂದ್ರೆ ಇದ್ರೊಳಗೆ ಹೆಂಗೆ ಹೇಳ್ತಾರಂದ್ರೆ ಶಾಸ್ತ್ರ ಪ್ರಕಾರವಾಗಿ 8 ವರ್ಷದ ಭವೇತ್ ಕನ್ಯಾ ಅಂತಿತ್ತು. 8 ವರ್ಷಕ್ಕೆ ಹುಡುಗಿ ಮದುವೆ ಆಗ್ಬೇಕು ಏನ್ರಿ. ಆ ಕಡೆ ಆ ಹುಡುಗಿಗೆ 8 ವರ್ಷ ಆಗ್ಬೇಕು, ಇವಾಗ 11, 12 ವರ್ಷ ಆಗಿರ್ಬೇಕು, ಅದು 10 ವರ್ಷ ಆಗಿರ್ಬೇಕು. ಆದರೆ ಇಲ್ಲಿ 7 ವರ್ಷಕ್ಕೆ ಆತು ಅಂತ ಹೇಳ್ತಾರೆ. ಅಂದರೆ ಈಕಿದು ಹೆಚ್ಚು ಕಡಿಮೆ 5-6 ವರ್ಷದೊಳಗೆ ಮದುವೆ ಆಗಿರ್ಬೇಕು. ಅದು 5 ವರ್ಷ 3 ವರ್ಷ ಆಗಿತ್ತಂದ್ರೆ ಮುಂದೆ ಸ್ವಲ್ಪ ದಿನಕ್ಕೆ ದೇಹ ಬಿಟ್ಟಾರ ಮಾರ್ತಾಂಡ ದೀಕ್ಷಿತರು. ಹೇಳ್ಯಾರಂದ್ರೆ ಇದು ಮುಂದೆ ಆ ಹುಡುಗಿಗೆ ಭಾಳ ಅಂದ್ರೆ ಇವೊಂದು 7ಕ್ಕೆ ಆಗ್ಯದ ಅಂದ್ರೆ ಆಕೆಗೆ 5-6 ಅಷ್ಟೇ ಇರ್ಬೇಕು. ಅದನ್ನು ಮುಂದಿನ ಥರ ನೋಡೋಣ ಅಂತ. ಇನ್ನು ನಾಳೆ ಪೇಶ್ವೆ ಸರ್ದಾರ್ ಪರಶುರಾಮ್ ಪಂಥ ಮಿರಿಜಿನವ ಅವ ಬಂದು ಪಟ್ಟವನ್ನು ಹೆಂಗೆ ಏರಿದ, ಅದರ ಕಾರಣ ಏನಾಯ್ತು ಅನ್ನೋದನ್ನು ನಾಳೆ ಯೋಗಾಯೋಗ ಹೆಂಗಿತ್ತು ಅನ್ನೋದನ್ನು ಒಂದು ವಿಚಿತ್ರ ಯೋಗ ಬರ್ತದೆ ನಾಳೆನ ಇದ್ರೊಳಗೆ ಅದನ್ನು ನೋಡೋಣ. ಔದುಂಬರಣಿಮಾ ಶಿವಕ್ತಾಭಿಮಾನಿ ರಾಜಾದ್ರಾಜ ಸದ್ಗುರು ಶಿವ ಚಿದಂಬರೇಶ್ವರ ಮಹಾರಾಜ್ ಕಿ